ಸಹೋದರರೇ, ಮತ್ತೊಮ್ಮೆ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯಗಳನ್ನ ನಾವು ಗಮನ ಕೊಟ್ಟು ನೋಡೋದಕ್ಕೆ ತಂದೆಯ ದೇವರು ಒಂದು ಕೃಪೆ ಮಾಡಿದ್ದಾರೆ. ಹಾಗೂ ನನಗೆ ಈ ಒಂದು ದಿನದಲ್ಲಿ ದೇವರು ಕೊಟ್ಟಂತ ಈ ಅವಕಾಶಕ್ಕೆ ಆತನ ಮಗನ ಮೂಲಕ ಆತನಿಗೆ ಸ್ತುತಿ ಸ್ತೋತ್ರಗಳನ್ನ ವಂದನೆಗಳನ್ನ ತಿಳಿಸುತ್ತಾ ಈ ಒಂದು ಪಾಠವನ್ನ ನಾವು ನೋಡೋಣ. ಕಳೆದ ವಾರದಲ್ಲಿ ನನಗೆ ಸ್ವಲ್ಪ ಕೆಲಸಗಳು ಯಾವುದೋ ಒಂದು ಕೆಲಸದಲ್ಲಿ ಸಿಗಾಕೊಂಡಿದ್ದರಿಂದ ಕಳೆದ ವಾರದ ಒಂದು ಪಾಠ ನಮಗೆ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೋಸ್ಕರ ಕೂಡ ನಿಮ್ಮ ಮಧ್ಯದಲ್ಲಿ ಕ್ಷಮಾಪಣೆ ಕೇಳ್ಕೊತೀನಿ. ಸೊ ಇವತ್ತು ಕೂಡ ಈ ದಿನದಲ್ಲಿ ನಾವು ಕಳೆದ ವಾರದಲ್ಲಿ ನೋಡಿದಂತ ಒಂದು ವಿಶೇಷವಾದ ಅಪೋಸ್ಟಲರ ಕಾರ್ಯಗಳಲ್ಲಿ ನಾವು ನೋಡಿದಂತ ಒಂದು ಹಿನ್ನೆಲೆಯನ್ನ ಆವಾಜ್ ಬರ್ತಾ ಇಲ್ಲ ಬ್ರದರ್. ಬ್ರದರ್ ವಾಯ್ಸ್ ಕೇಳ್ತಿಲ್ಲ. ಬ್ರದರ್ ಅವ್ರದ್ದು ನೆಟ್ವರ್ಕ್ ಇಶ್ಯೂಸ್ ಆಗಿದೆ. 2 minutes ಜಾಯ್ನ್ ಆಗ್ತಾರೆ. ಓಕೆ. ಬ್ರದರ್ ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದ್ದೀನಿ. ಸ್ವಲ್ಪ ಸಿಗ್ನಲ್ ಏನೋ ಕಟ್ ಆಯ್ತು. ಹೌದ್ರಿ, ಕಟ್ ಆಗಿದೆ. ಸರಿ ಬ್ರದರ್, ಥ್ಯಾಂಕ್ ಯು. ಸೊ ಈ ದಿನದಲ್ಲಿ ಕೂಡ ನಾವು ಆ ಒಂದು ಅಪೋಸ್ಟಲರ ಕಾರ್ಯಗಳನ್ನ ನೋಡ್ಕೊ ಬರುವಾಗ ಅನೇಕ ವಿಷಯಗಳು ನಮಗೆ ಕೊಡುವಾಗ ಪ್ರಾರಂಭದ ಸಭೆಯಲ್ಲಿ ಯಾವ ರೀತಿ ಅಪೋಸ್ಟಲರು ಸಭೆಯನ್ನ ನಿರ್ಮಾಣ ಮಾಡಿ ಅಲ್ಲಿಗೆ ಬೇಕಾಗಿರುವಂತ ಎಲ್ಲಾ ವಸತಿಗಳನ್ನ ಅಲ್ಲಿ ಮಾಡಿ ಅಲ್ಲಿರುವಂತ ಕ್ರೈಸ್ತರಿಗೆ ಯಾವ ರೀತಿಯ ಒಂದು ಕಾರ್ಯಗಳು ನಡಿಬೇಕು ಅಂತ ಹೇಳುವಾಗ ಅಲ್ಲಿ ಒಂದು 7 ಮಂದಿ ಸಹೋದರಗಳನ್ನ ಸಭೆಯನ್ನ ಸರಿಯಾದ ರೀತಿಯಲ್ಲಿ ಅಥವಾ ಸಭೆಗೆ ಬೇಕಾಗಿರುವಂತ ಒಂದು ಸೇವೆಯನ್ನ ಮಾಡೋದಿಕ್ಕೆ ಅಲ್ಲಿ ಆಯ್ಕೆ ಮಾಡೋದಿಕ್ಕೆ ಸಭೆಗೆ ಹೇಳಿ ಅದರಲ್ಲಿ ಸ್ಟೇಫಾನನ ಒಂದು ವಿಷಯವನ್ನ ನಾವು ಕಳೆದ ಒಂದು 2-3 ವಾರದಲ್ಲಿ ನಾವು ಯೇಸು ಕ್ರಿಸ್ತನು ಮೆಸ್ಸಾಯ ಅಂತ ಹೇಳುವಂತ ವಿಷಯ ನಾವು ನೋಡಿದ್ವಿ. ಆ ರೀತಿಯ ಸಾಕ್ಷಿಯನ್ನ ಕೊಟ್ಟ ನಂತರ ಆ ಸಾಕ್ಷಿ ಮುಗಿದ ನಂತರ ಅಲ್ಲಿ ಆ ಸಾಕ್ಷಿಯನ್ನ ಕೇಳಿದಂತ
ಆ ಒಂದು ಸಮೂಹದವರು ಯಾವ ರೀತಿ ವರ್ತಿಸಿದ್ರು ಅಂತ ಕೂಡ ನಾವು ಕಳೆದ ವಾರದಲ್ಲಿ ಕೂಡ ನಾವು ಈ ವಿಷಯಗಳನ್ನ ನೋಡಿದ್ವಿ. ಇದು ನಾವು ಅಪೊಸ್ತಲರ ಕಾರ್ಯಗಳು 7ನೇ ಅಧ್ಯಾಯದಲ್ಲಿ 54ರಿಂದ 56 ವಚನಗಳನ್ನ ನಾವು ಧ್ಯಾನ ಮಾಡುವಾಗ ಅಲ್ಲಿ ಯಾವ ರೀತಿ ಅವರು ಸ್ತೆಫಾನನ ಈ ಸಾಕ್ಷಿಯನ್ನ ಕೇಳಕ್ಕೆ ತಯಾರಿ ಇಲ್ಲದೆ ಅವರು ಹಲ್ಲುಗಳನ್ನ ಕಚ್ಚಿ ಅವರ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಸ್ತೆಫಾನನನ್ನ ಅವರು ಕೊಲ್ಲಬೇಕು ಒಂದು ನಿರ್ಧಾರವನ್ನ ತಗೊಂಡಿರೋ ವಿಷಯವನ್ನ ನೋಡಿದ್ವಿ. ಆದರೆ ಸ್ತೆಫಾನನ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಪವಿತ್ರಾತ್ಮನಿಂದ ಭರಿತನಾಗಿರುವ ಸ್ತೆಫಾನನು ಕಣ್ಣೆತ್ತಿ ಆಕಾಶವನ್ನ ನೋಡಿದಾಗ ಅವನಿಗೆ ಒಂದು ವಿಷನ್ ಅಥವಾ ಒಂದು ವಿಷಯ ದೇವರು ತಿಳಿಸುವಂತಾಗಿತ್ತು. ಏನು ಅಂದ್ರೆ, ದೇವರನ್ನ ಅಥವಾ ದೇವರ ಮಹಿಮೆಯನ್ನ ನೋಡೋದು ಮಾತ್ರ ಅಲ್ಲ, ಯೇಸು ಕ್ರಿಸ್ತನು ದೇವರ ಬಲಪಾಸದಲ್ಲಿ ಕೂತಿರುವ ಒಂದು ವಿಷಯವನ್ನು ಕೂಡ ಅಲ್ಲಿ ತಿಳಿಸುವಾಗ ಸಹೋದರರೇ, ಆ ಒಂದು ಯಹೂದ್ಯರಿಗೆ ಈ ಒಂದು ಸಾಕ್ಷಿ ತುಂಬಾನೇ ಒಂದು ಅವ್ರಿಗೆ ಏನ್ ಮಾಡ್ಬೋದು, ಕೋಪ ತಂದಂತ ಒಂದು ವಿಷಯವನ್ನ ನಾವು ನೋಡ್ತಾ ಇದೀವಿ. ಯಾವ ರೀತಿ ಕೋಪಗೊಂಡ್ರು ಅಂತ ನೋಡ್ಬೇಕಾದ್ರೆ ಸ್ತೆಫನನ್ನ ಕೊಲ್ಲೋದಕ್ಕೆ ಅಲ್ಲಿ ನಿರ್ಧಾರ ಮಾಡಿರುವ ವಿಷಯಗಳು. ಸೊ ಈ ರೀತಿಯ ಒಂದು ಕಾರ್ಯವನ್ನ ನೋಡುವಾಗ ಇದೇ ಅಪೊಸ್ತಲರ ಕಾರ್ಯಗಳು 2ನೇ ಅಧ್ಯಾಯ 37ನೇ ವಚನದಲ್ಲಿ ನಾವಾಗ್ಲೇ ಧ್ಯಾನ ಮಾಡುವಾಗ ಅಲ್ಲಿ ಏನಂದ್ರೆ, ಅಲ್ಲಿ ಒಂದು ವಿಷಯ, ಪೇತ್ರನು ದೇವರ ಸುವಾರ್ತೆಯನ್ನ ಹೇಳಿ ಯೇಸು ಕ್ರಿಸ್ತನು ಮೆಸಾಯ ಅಂತ ಹೇಳುವಾಗ ಅಲ್ಲಿರುವಂತ ಜನರು ಅವರ ಹೃದಯಗಳು ಚುಚ್ಚಲ್ಪಟ್ಟು ಅವರು ಮನಸಾಂತರವನ್ನ ಹೊಂದಿ ಪಶ್ಚಾತ್ತಾಪವನ್ನ ಪಟ್ರು ಅಂತ ಆ ಒಂದು ಘಟನೆಯನ್ನ ನೋಡಿದ್ವಿ. ಆದ್ರೆ ಅದೇ ರೀತಿಯಲ್ಲಿ ಇಲ್ಲಿ ಸ್ತೆಫಾನನ ಒಂದು ಸಾಕ್ಷಿ ಬಂದು ಈ ಯಹೂದ್ಯರ ಮಧ್ಯದಲ್ಲಿ ಆ ರೀತಿಯ ಒಂದು ಪ್ರತಿಕ್ರಿಯೆ ಕೊಡದೆ ಅವರು ಆಕ್ರೋಶಗೊಳ್ಳುವ ಒಂದು ಕಾರ್ಯ ಇಲ್ಲಿ ನಡೀತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳ ಬಗ್ಗೆ ನಾವು ಕಳೆದ ವಾರದಲ್ಲಿ ಒಂದಷ್ಟು ಮುಖ್ಯವಾದ ಮಾಹಿತಿಯನ್ನ ನೋಡಿದ್ವಿ. ಸೊ ಅದರಲ್ಲೂ ಕೂಡ ನಾವು ಎಲ್ಲಿ ಈ ವಿಷಯವನ್ನ ಇವತ್ತು ಪ್ರಾರಂಭ ಮಾಡೋಣ ಅಂದ್ರೆ 7ನೇ ಅಧ್ಯಾಯ 57ರಿಂದ 60 ವಚನಗಳಲ್ಲಿ ಇರುವಂತ ಒಂದಷ್ಟು ವಿಷಯಗಳನ್ನ ನಾವು ಓದಿ ಇದಕ್ಕೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ ಅಂತ ದೇವರು ನಮ್ಗೆ ಈ ದಿನದಲ್ಲಿ ಆತನ ಕೃಪೆಯನ್ನ ದಯಪಾಲಿಸಿ ಆತನ ಪವಿತ್ರಾತ್ಮವನ್ನ ಕೊಟ್ಟು ನಮ್ಮ ಮನೋನೇತ್ರಗಳನ್ನ ತೆರೆಯೋದಿಕ್ಕೆ ದೇವರು ಸಹಾಯ ಮಾಡ್ಲಿ ಅಂತ ಹೇಳಿ ಇವನ್ನ ಪಾಠವನ್ನ ಪ್ರಾರಂಭ ಮಾಡೋಣ. ಅಪೊಸ್ತಲರ ಕ್ರಿಯೆಗಳು 7ನೇ ಅಧ್ಯಾಯ 57ರಿಂದ 60 ವಚನಗಳನ್ನ ಓದಕ್ಕೆ ಕೇಳೋಣ. 57 ಬರದ. ಆದರೆ ಅವರು ಮಹಾಶಬ್ದದಿಂದ ವಚನ ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಗೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಬ್ರದರ್ ಕಂಟಿನ್ಯೂ ಮಾಡಿ 60 ತನಕ ಓದಿ, 60ನೇ ವಚನ ತನಕ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನ ಮೇಲೆ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ತೆಫಾನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನಂಥವನನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದ್ದನು. ಇದನ್ನು ಹೇಳಿ ನಿದ್ರೆ ಹೋದನು. ಪೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು. ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ,
ಸ್ಟೇಫಾನನ ಸಾಕ್ಷಿ ಯಾವ ರೀತಿಯಾಗಿತ್ತು ಅಂತ ನೋಡಿದ್ವಿ. ಅದು ಮಾತ್ರವಲ್ಲದೆ ಸ್ಟೇಫಾನನ ಒಂದು ವಿಷಯ ಅವರು ಕೇಳಕ್ಕೆ ತಯಾರಾಗಿರ್ಲಿಲ್ಲ. ಅವರು ಸ್ಟೇಫಾನನ ವಿಷಯದಲ್ಲಿ ನೋಡುವಾಗ ಅವರು ಕೊಟ್ಟಂತ ಸಾಕ್ಷಿಯನ್ನ ಸರಿಯಾದ ಮನಸ್ಥಿತಿಯಲ್ಲಿ ಅದನ್ನ ಕೇಳದೆ ಅವರು ಆಕ್ರೋಶಗೊಂಡು ಆತನನ್ನ ಕೊಲ್ಲೋದಿಕ್ಕೆ ಊರಿನ ಆಚೆ ಆತನನ್ನ ಕರೆದೊಯ್ದ್ರು ಅಂತ ಕೂಡ ನಾವು ನೋಡಿದ್ವಿ. ಆ ರೀತಿಯಲ್ಲಿ ಮಾಡುವಾಗ ಅಲ್ಲಿ ಸೇರಿದಂತ ಯಹೂದ್ಯರು ಅವರ ಒಂದು ಆ ಒಂದು ವಸ್ತ್ರಗಳನ್ನ ಅವರು ತೆಗೆದು ಸೌಲ್ ಅನ್ನುವ ಒಬ್ಬ ವ್ಯಕ್ತಿಯ ಕಾಲ್ ಕೆಳಗೆ ಅದನ್ನ ಹಾಕಿ ಅವರು ಸ್ಟೇಫಾನನನ್ನ ಕಲ್ಲೆಸೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ಒಂದು ವಿಚಾರ ನಡೆಯುವಾಗ ಸ್ಟೇಫಾನನ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಆತನು ಅವನು ನೀಲ್ ಡೌನ್ ಮಾಡಿ ಅವರು ಮೊಣಕಾಲಿನಿಂದ ಅವರು ನಿಂತು ದೇವರ ಮುಂದೆ ಪ್ರಾರ್ಥನೆ ಮಾಡುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ. ಆ ಒಂದು ವಿಷಯದಲ್ಲಿ ಸಹೋದರರೇ ಒಂದು ಮುಖ್ಯವಾದ ಒಂದು ವಾಕ್ಯವನ್ನ ಅಥವಾ ಮಾತನ್ನ ಸ್ಟೇಫಾನನು ಹೇಳಿರುವ ಒಂದು ವಿಷಯವಾಗಿ ನಮಗೆ ರೆಕಾರ್ಡ್ ಆಗಿರೋದನ್ನ ನೋಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಅವರು ಮಾಡ್ತಾ ಇರುವ ಪಾಪಕ್ಕೆ ಅವರನ್ನು ನೀವು ಶಿಕ್ಷಿಸಬೇಡಿ ಅನ್ನುವ ಒಂದು ವಿಷಯವಾಗಿ ಅಲ್ಲಿ ಹೇಳುವಂಥದ್ದನ್ನ ನೋಡ್ತೀವಿ. ಇದನ್ನ ಹೇಳಿ ಸ್ಟೇಫಾನನು ಯಾವ ರೀತಿ ಆತನು ಸತ್ತ ಅಂತ ಕೂಡ ನಮಗೆ ಬರೆದಿರೋದನ್ನ ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳನ್ನ ನೋಡುವಾಗ ಮೊದಲನೇದಾಗಿ ಏನಕ್ಕೆ ಸ್ಟೇಫಾನನ್ನ ಊರಿನ ಆಚೆ ಕರ್ಕೊಂಡೋಗಿ ಅಲ್ಲಿ ಆತನ ಮೇಲೆ ಕಲ್ಲೆಸೆದ್ರು ಕೊಂದ್ರು ಅಂತ ಹೇಳ್ಬೇಕಾದ್ರೆ, ಸಾಮಾನ್ಯವಾಗಿ ಇಸ್ರೇಲ್ ಜನರ ಒಂದು ಪದ್ಧತಿ ಆ ರೀತಿ ಇತ್ತು. ಸಾಮಾನ್ಯವಾಗಿ ಯಹೂದ್ಯರ ಪದ್ಧತಿ ಏನಂದ್ರೆ, ಯಾರೊಬ್ಬ ವ್ಯಕ್ತಿ ಆತನು ಪಾಪವನ್ನ ಮಾಡಿರುವ ಅಥವಾ ಒಂದು ಸಮೂಹವಾದ ಒಂದು ತಪ್ಪನ್ನ ಮಾಡುವಾಗ, ಒಂದು ಕಳ್ತನ ಮಾಡುವಾಗ ಅಥವಾ ದೇವರ ವಿರುದ್ಧವಾಗಿ ಮಾತನಾಡುವ ವ್ಯಕ್ತಿಗಳನ್ನ ಅವರು ಕಲ್ಲೆಸೆದು ಕೊಲ್ಲುವ ಒಂದು ಪದ್ಧತಿಯನ್ನ ಅವ್ರು ನಡೆಸ್ಕೊ ಬರ್ತಾ ಇದ್ರು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸಹೋದರರೇ ಸ್ಟೇಫಾನನು ದೇವರ ವಿರುದ್ಧವಾಗಿ ಮಾತನಾಡುತ್ತಾನೆ ಅನ್ನುವ ಒಂದು ವಿಷಯವನ್ನ ಸಾಬೀತು ಮಾಡಿ ಆತನನ್ನ ಕಲ್ಲೆಸೆದು ಕೊಳ್ಳಲು ಆತನನ್ನ ಊರಿನ ಆಚೆ ಅಂತ ನೋಡುವಾಗ, ಯಾವ ರೀತಿ ಯೇಸು ಕ್ರಿಸ್ತನನ್ನ ಊರಿನ ಆಚೆ ಇರುವಂತ ಸ್ಥಳ ಗುಲ್ಗತ್ತಾ ಅನ್ನುವ ಒಂದು ಸ್ಥಳದಲ್ಲಿ ಯೇಸು ಕ್ರಿಸ್ತನನ್ನ ಅಲ್ಲಿ ಶಿಲುಬೆಗೆ ಹಾಕಿದ್ರು, ಅದೇ ಜಾಗದಲ್ಲಿ ಸ್ಟೇಫಾನನ್ನ ಆ ಒಂದು ಬಂಡೆಯ ಮೇಲೆ ಆತನನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ಆ ಒಂದು ಗುಲ್ಗತಾ ಅನ್ನುವ ಒಂದು ಕಣಿವೆ ಒಳಗೆ ಆತನನ್ನ ತಳ್ಳಿ ಅಲ್ಲಿ ಕಲ್ಲೆಸೆಯಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿರುವಂತದ್ದಾಗಿದೆ ಸಹೋದರರೇ. ಸೊ ಇದೆಲ್ಲ ಯಾರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ನೋಡ್ಬೇಕಾದ್ರೆ, ಸೌಲ್ ಅನ್ನುವ ಒಬ್ಬ ವ್ಯಕ್ತಿ, ಒಬ್ಬ ನಿಷ್ಠಾವಂತನಾದ ಯಹೂದ್ಯನು, ಕ್ರೈಸ್ತರು ಅವರ ಯಹೂದ್ಯರ ಒಂದು ಧರ್ಮಶಾಸ್ತ್ರ, ಯಹೂದ್ಯರ ಒಂದು ದೇವರು ಅಥವಾ ಯಹೂದ್ಯರ ಒಂದು ನಂಬಿಕೆಗೆ ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಸೌಲನು ತುಂಬಾ ವೈರಾಗ್ಯದಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ ಕೆಲಸಗಳನ್ನ ಕ್ರೈಸ್ತರನ್ನ ಅವರು ಶಿಕ್ಷಿಸಲು ಮತ್ತೆ ಅವರನ್ನ ಕೊಂದಾಕೋದಕ್ಕೆ ಅವರು ಅಪ್ಪನೆ ತಗೊಂಡು ಅಲ್ಲಿ ಮಾಡುವಂತ ಕೆಲಸವಾಗಿತ್ತು. ಆ ಸಮಯದಲ್ಲೇ ಇಲ್ಲಿ ಸ್ಟೇಫಾನನನ್ನ ಕೊಲ್ಲುವ ಒಂದು ವಿಚಾರದಲ್ಲಿ ಕೂಡ ಅಪೋಸ್ತಲ ಪೌಲು ಅಥವಾ ಸೌಲನು ಅಲ್ಲಿ ಸಾಕ್ಷಿಯಾಗಿ ಇದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಅಲ್ಲಿ ಯಹೂದ್ಯರಲ್ಲಿ ಒಂದು ಪದ್ಧತಿ ಏನಿತ್ತು ಅಂತ ನೋಡ್ಬೇಕಾದ್ರೆ, ಅವರ ಒಂದು ಮೇಲ್ ಅಂಗಿನ ಅವರು ತೆಗೆದು ಅದನ್ನ ಯಾರು ಆ ಒಂದು ಕೊಲ್ಲೋದಿಕ್ಕೆ ಅವ್ರನ್ನ ಪ್ರೇರಣೆ ಮಾಡ್ತಾರೋ ಆತನ ಕಾಲ್ ಕೆಳಗೆ ಆತನ ಕಾಲ್ ಹತ್ರ ಆ ಒಂದು ಬಟ್ಟೆಗಳನ್ನ ಹಾಕಿ
ಅವರ ಒಂದು ಕ್ರಿಯೆಯನ್ನ, ಅವರ ಕೆಲಸವನ್ನ ಅಥವಾ ಆ ಕಲ್ಲೆಸೆಯುವ ವಿಷಯವನ್ನ ಅವರು ಮಾಡೋರು ಅಂತ ಕೂಡ ನಾವು ನೋಡ್ತೀವಿ. ಇದಕ್ಕೆ ಏನಂತ ಒಂದು ಸಲಹೆ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ, ಈ ಒಂದು ಮೇಲಂಗಿಯನ್ನ ಯಾಕೆ ಇವರು ತೆಗೆದು ಈ ಕೆಲಸವನ್ನ ಮಾಡಬೇಕು ಅಂತ ನೋಡ್ಬೇಕಾದ್ರೆ, ಇವರು ಈ ಒಂದು ಕಲ್ಲೆಸೆದು ಕೊಲ್ಲುವ ವಿಷಯಗಳು ಇವರು ಸಂಪೂರ್ಣವಾಗಿ ಅದರಲ್ಲಿ ಭಾಗಿದಾರರಾಗಿದ್ದಾರೆ ಅಂತ ಒಂದು ಸೂಚಕವನ್ನ ಕೊಡೋದಿಕ್ಕೆ ಈ ಕೆಲಸವನ್ನ ಅವರು ಮಾಡಿರ್ಬೋದು ಅಂತ ಕೂಡ ಹೇಳ್ತಾರೆ. ಅದು ಮಾತ್ರವಲ್ಲ, ಅವರು ಹಾಕುವ ಆ ಮೇಲಂಗಿ ಯಾವಾಗ್ಲೂ ಸ್ವಲ್ಪ ದೊಡ್ಡದಾಗಿ ಮತ್ತೆ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರ್ತದೆ. ಅದರಿಂದ ಆ ಮೇಲಂಗಿಯನ್ನ ಬಿಚ್ಚಿದ್ರೆ ಅದರ ಒಳಗೆ ಅವರ ಒಂದು ಬಟ್ಟೆಗಳಿದೆಯಲ್ಲ, ಅದು ಸ್ವಲ್ಪ ಆ ಕಲ್ಲೆಸೆಯುವ ಒಂದು ವಿಷಯಕ್ಕೆ ತುಂಬಾ ಇರ್ಬೋದು ಅಂತ ಕೂಡ ಇಲ್ಲಿ ಒಂದು ಮಾಹಿತಿಯನ್ನ ನಮಗೆ ತಿಳಿಸ್ತಾರೆ ಸಹೋದರರೇ. ಸೊ ಆ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ, ಈಗ ಸ್ಟೇಫಾನನು ಆ ಕಲ್ಲೆಸೆತಕ್ಕೆ ಆತನ ಜೀವವನ್ನ ಅಲ್ಲಿ ಏನ್ ಮಾಡಿದ್ರಿ, ಅಲ್ಲಿ ಕಳ್ಕೊಂಡ್ರು ಅಂತ ನೋಡ್ತೀವಿ. ಆ ಜೀವವನ್ನ ಕಳ್ಕೊಳ್ಳೋದಕ್ಕೆ ಮುಂಚೆ, ಅವನು ಆ ಪ್ರಾಣವನ್ನ ಬಿಡೋದಕ್ಕೆ ಮುಂಚೆ ಪ್ರಾರ್ಥನೆಯ ಮೂಲಕ ದೇವರಿಗೆ ಆತನ ಒಂದು ಆತನ ಜೀವನವನ್ನ ಅಲ್ಲಿ ಮುಗಿಸೋದಿಕ್ಕೆ ದೇವರು ಆ ಚಿತ್ತ ಕೊಂಡಿದ್ದಾರೆ ಅಂತೇಳಿ ದೇವರಿಗೆ ಅವನು ನಮ್ಮ ಸ್ತೋತ್ರ ಮಾಡಿ, ಆ ಕಲ್ಲೆಸೆದು ಸಾಯಿಸುವ ಜನರನ್ನ ಅವರ ಒಂದು ಕ್ರಿಯೆಗೆ ತಕ್ಕನಂಗೆ ಶಿಕ್ಷಿಸಬೇಡಿ ಅಂತ ಪ್ರಾರ್ಥನೆ ಮಾಡುವಂತ ಒಂದು ವಿಷಯವನ್ನ ನೋಡ್ತೀವಿ ಸಹೋದರ. ಇದರಲ್ಲಿ ಇನ್ನೂ ಒಂದು ಆಲೋಚನೆಗಳು ಏನಂತ ನೋಡ್ತೀವಿ ಅಂದ್ರೆ, ಸ್ಟೇಫಾನನು ನಿದ್ರೆ ಹೋದನು ಅಂತ ವಚನ ನಮ್ಗೆ ಹೇಳ್ತಾರೆ ಅಲ್ವಾ. ಸೊ ಸ್ಟೇಫಾನನು ನಿದ್ರೆ ಹೋದನು ಅಂತ ಹೇಳುವಾಗ ನಮಗೆ ಏನು ವಿಷಯವನ್ನ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ, ಸ್ಟೇಫಾನನು ಆ ಒಂದು ದೇವರಿಗೆ ಮೆಚ್ಚುಗೆ ಆಗಿರುವಂತ ಕ್ರಿಯೆಯನ್ನ ಮಾಡಿದ್ರು ಕೂಡ ಆತನು ಸತ್ತ ನಂತರ ಪರಲೋಕಕ್ಕೆ ಎತ್ತಲ್ಪಟ್ಟಿಲ್ಲ. ಇದು ನಮಗೆ ತುಂಬಾ ಮುಖ್ಯವಾದ ಒಂದು ವಿಷಯ. ಸ್ಟೇಫಾನನು ಅಲ್ಲಿ ಸತ್ರು ಕೂಡ ಆತನು ಪರಲೋಕಕ್ಕೆ ಪ್ರವೇಶಿಸಿಲ್ಲ. ಬದಲಾಗಿ ಯೇಸು ಕ್ರಿಸ್ತನ ಆ ಒಂದು ಎರಡನೇ ಬರುವಿಕೆಯಲ್ಲೇ ಆತನು ಎಬ್ಬಿಸಲ್ಪಡಬೇಕು ಅನ್ನುವ ಒಂದು ವಿಷಯ ಇಲ್ಲಿ ನಮಗೆ ಸ್ಪಷ್ಟವಾಗುತ್ತದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ, ಈ ಒಂದು ಪರಲೋಕಕ್ಕೆ ಒಬ್ಬ ವ್ಯಕ್ತಿ ಸತ್ತ ನಂತರ ಹೋಗುವ ವಿಷಯ, ನರಕಕ್ಕೆ ಹೋಗುವ ವಿಷಯ, ಇದೆಲ್ಲಾನು ಸತ್ಯವೇದದ ಒಂದು ಬೋಧನೆಗೆ ವಿರುದ್ಧವಾಗಿರೋದು ಅಂತ ನಮಗೆ ಈ ಒಂದು ಘಟನೆಗಳಲ್ಲಿ ನಮಗೆ ಸಾಬೀತಾಗತ್ತೆ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಇಲ್ಲಿ ಹಳೆ ಒಡன்பಡಿಕೆಯಲ್ಲೂ ಕೂಡ ನಮಗೆ ಈ ಒಂದು ವಿಷಯಗಳು ಸ್ಪಷ್ಟವಾಗತ್ತೆ ಅಂತ ಕೂಡ ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಈ ಒಂದು ಘಟನೆಯಲ್ಲಿ ಆ ಒಂದು ವಾಕ್ಯದಲ್ಲಿ ಅಲ್ಲಿ ಹೇಳುವಂತ ವಿಷಯ ನಾವು ತಿಳಿದಿರುವ ಬೋಧನೆಗೆ ಅದು ತಕ್ಕನಂಗೆ ಅದು ಸ್ಪಷ್ಟವಾಗಿ ನಮಗೆ ಅರ್ಥವನ್ನ ಕೊಡ್ತದೆ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿಯ ಒಂದು ಸಮಯಗಳಲ್ಲಿ, ಆ ರೀತಿಯ ಒಂದು ವಿಷಯಗಳಲ್ಲಿ ಸ್ಟೇಫಾನನು ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಮಾಡಿದ್ರು ಅಂದ್ರೆ, ಭಯ ಹೊಂದಿಲ್ಲ, ಅಳಿಲ್ಲ, ಅವರು ಏನ್ ಮಾಡಿಲ್ಲ ರೀ, ಅವರು ಅಳಲಿಲ್ಲ, ಕಳವಳಗೊಳ್ಳಲಿಲ್ಲ, ಎದುರ್ಕೊಂಡಿಲ್ಲ, ಎದುರಿ ದೇವರ ಒಂದು ವಿಷಯವನ್ನ ನಾನು ನಂಬಿಲ್ಲ ಅಂತ ಕೂಡ ಹೇಳಿಲ್ಲ. ಧೈರ್ಯವಾಗಿ ಸ್ಪಷ್ಟವಾಗಿ ಅವರ ನಂಬಿಕೆ ಮೇಲೆ, ಅವರ ವಿಶ್ವಾಸದ ಮೇಲೆ ಅವರಿಗೆ ನಂಬಿಕೆ ಇದ್ದು ಅದರಲ್ಲಿ ದೃಢವಾಗಿದ್ದದ್ದೇ ನಮಗೆ ಒಂದು ಪಾಠವಾಗಿತ್ತು. ಇದೇ ಸಹೋದರರೇ. ಸೊ ಈ ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಆ ಒಂದು ವಚನವನ್ನ ಓದೋಣ. ಯಾವ ವಚನ ಅಂದ್ರೆ 7ನೇ ಅಧ್ಯಾಯ 60ನೇ ವಚನವನ್ನ ಓದೋಣ. 7ನೇ ಅಧ್ಯಾಯ 60ನೇ ವಚನ. ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿ, ನನ್ನಂತವನನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದ್ದನು. ಸರಿ. ಸೊ ಇಲ್ಲಿ ನಾವು ನೋಡುವಾಗ ಈ ಒಂದು ವಿಷಯ ನಾವು ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಕೂಡ
ಸ್ಟೇಫಾನನು ಕೂಡ ಯಾವ ಮನಸ್ಥಿತಿಯಲ್ಲಿ ಅಲ್ಲಿ ಆ ಒಂದು ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ತನಗೆ ತನ್ನನ್ನ ಹಿಂಸಿಸೋರನ್ನ ಅವರ ವಿರುದ್ಧವಾಗಿ ಪಾಪ ಮಾಡಿರುವ ಜನರನ್ನ ಕ್ಷಮಿಸುವ ಒಂದು ಮನಸ್ಥಿತಿಯಲ್ಲಿ ಅವರು ಇದ್ರು ಅಂತ ನೋಡ್ತೀವಿ. ಅದೇ ಮನಸ್ಥಿತಿಯನ್ನ ದೇವರ ಪವಿತ್ರಾತ್ಮವನ್ನ ಪಡ್ಕೊಂಡಿರುವ ಸ್ಟೇಫಾನನು ಕೂಡ ಅವರ ಜೀವನದಲ್ಲಿ ಅವರ ಬೆಳವಣಿಗೆಯನ್ನ ನಾವು ನೋಡ್ಬೇಕು. ಈ ವಾಕ್ಯಗಳು ಸೇರಿಸಲ್ಪಟ್ಟ ವಾಕ್ಯಗಳಾಗಿರ್ಲಿ ಅಥವಾ ಈ ವಾಕ್ಯಗಳು ಅಲ್ಲಿ ಮಾತನಾಡಿಲ್ಲ ಅಂತ ಕೂಡ ನಾವು ಅನ್ಕೊಂಡ್ರು ಕೂಡ ನಮಗೆ ಈ ವಿಷಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಾಗ ಅದರ ಒಂದು ಮೂಲ ಅಥವಾ ಅದರ ಒಂದು ಸಾರಾಂಶವನ್ನ ನೋಡುವಾಗ ಸ್ಟೇಫಾನನ ಹೃದಯ ಯಾವ ರೀತಿ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿರುವಂತ ಒಂದು ಹೃದಯವಾಗಿ ಆತನು ಅತಿ ವೇಗವಾಗಿ ಆ ಒಂದು ಮನಸ್ಥಿತಿಗೆ ಆತನ ಗುಣವನ್ನ ಬೆಳೆಸ್ಕೊಂಡ್ರು ಅಂತ ಕೂಡ ನಾವು ಇದರಲ್ಲಿ ನೋಡುವಂತದ್ದಾಗಿದೆ ಸಹೋದರ ಅಲ್ವಾ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ಈ ಒಂದು ಕಲ್ಲೆಸೆದು ಕೊಲ್ಲುವ ವಿಷಯಗಳನ್ನ ಯಾರು ವೀಕ್ಷಿಸ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಸೌಲನು ಇದನ್ನ ವೀಕ್ಷಿಸ್ತಾ ಇದ್ರು. ಈತನು ಆ ಒಂದು ವಿಷಯವನ್ನ ವೀಕ್ಷಿಸಿದಾಗ ಸ್ಟೇಫಾನಿನಿಂದ ಕೂಡ ಸೌಲನು ಅನೇಕ ವಿಷಯಗಳನ್ನ ಅವನು ಅಪೋಸ್ತಲ ಪೌಲ್ ಆದಾಗ ಸ್ಟೇಫಾನನ ಈ ಒಂದು ವರ್ತನೆಗಳು ಈ ಒಂದು ಗುಣಗಳು ಆತನಿಗೆ ತುಂಬಾ ಪ್ರಭಾವ ಬಿದ್ದಿರುವಂತದ್ದಾಗಿದೆ ಅಂತ ಕೂಡ ನಾವು ಅನ್ಕೋಬೇಕು ಸಹೋದರ. ಯಾಕಂದ್ರೆ ಪೌಲು ಸೌಲಾಗಿರುವಾಗ ಅವರು ತುಂಬಾ ಆ ಒಂದು ಧರ್ಮಶಾಸ್ತ್ರದ ಮೇಲೆ ಅವರ ಸಂಪೂರ್ಣವಾದ ಒಂದು ಪ್ರೀತಿ, ಧರ್ಮಶಾಸ್ತ್ರ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ಅವರನ್ನ ಕೊಲ್ಲುವ ಒಂದು ಮನಸ್ಥಿತಿಯಲ್ಲಿ ಇದ್ದ ಸೌಲನು ಈಗ ಪೌಲಾದಾಗ ಇದೇ ರೀತಿ ಸ್ಟೇಫಾನನು ಯಾವ ರೀತಿ ಕಲ್ಲೆಸೆದು ಕೊಲ್ಲಲ್ಪಟ್ನೋ ಅದೇ ರೀತಿಯಲ್ಲಿ ಪೌಲ ಜೀವನದಲ್ಲಿ ಅನೇಕ ಬಾರಿ ಪೌಲನ್ನ ಜನರು ಕಲ್ಲೆಸೆದಿರುವ ಒಂದು ಘಟನೆಯನ್ನ ನಾವು ನೋಡ್ಬೋದು ಸಹೋದರರೇ. ಸೊ ಈ ವಿಷಯವನ್ನ ನೋಡುವಾಗ ಸಹೋದರರೇ, ಯಾವ ಸೌಲನು ಸ್ಟೇಫಾನನ ಮರಣಕ್ಕೆ ಕಾರಣವಾಗಿದ್ನೋ, ಯಾವ ಸೌಲು ಸ್ಟೇಫಾನನ್ನ ಕಲ್ಲೆಸೆದು ಕೊಲ್ಲೋದಿಕ್ಕೆ ಒಂದು ಹಾದಿಯಾಗಿದ್ನೋ ಅದೇ ಸೌಲನು ಈಗ ಪೌಲಾಗಿ ಮಾರ್ಪಡೆ ಆದಾಗ ದೇವರಿಗೋಸ್ಕರ ಆತನ ಜೀವವನ್ನ ಸಂಪೂರ್ಣವಾಗಿ ಆತನು ಕೊಟ್ಟಾಗ ಅವನು ಕೂಡ ಸ್ಟೇಫಾನನಿಗಿಂತ ಅತಿ ಹೆಚ್ಚಾದ ಬಾಧೆಗಳನ್ನ ಅಲ್ಲಿ ಹೊಂದಿಕೊಂಡ. ಅದು ದೇವರ ಒಂದು ಸಂಕಲ್ಪವಾಗಿತ್ತು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಯಾಕೆ ಅಂದ್ರೆ ಅಲ್ಲಿ ನಾವು ಅಪೊಸ್ತಲ ಪೌಲ ಒಂದು ಜೀವನ ಚರಿತ್ರೆಯನ್ನ ಓದಿ ನೋಡಿದ್ರೆ ಸ್ಟೇಫಾನನು ಪಟ್ಟಂತ ಆ ಒಂದು ಕಷ್ಟದಲ್ಲಿ ಅತಿ ಹೆಚ್ಚಾದ ಕಷ್ಟವನ್ನ ಪೌಲನು ಕೂಡ ಅಲ್ಲಿ ಅದನ್ನ ಫೇಸ್ ಮಾಡಿದ್ರು ಅಂತ ಕೂಡ ನೋಡ್ತೀವಿ. ಆದ್ರೆ ಆ ಪೌಲನು ಆ ರೀತಿಯ ಒಂದು ಅನುಭವಗಳನ್ನ ಅವರು ಎದುರಿಸಕ್ಕೆ ಅಥವಾ ಅದನ್ನ ಸಂಧಿಸಕ್ಕೆ ಏನು ಕಾರಣವಾಗಿದ್ದಿರ್ಬೋದು ಅಂದ್ರೆ ಸ್ಟೇಫಾನನ ಈ ಒಂದು ವಿಷಯ ಕೂಡ ಆತನನ್ನ ಬಲಪಡಿಸಿರ್ಬೋದು, ಆತನನ್ನ ದೃಢಪಡಿಸಿರ್ಬೋದು, ಆತನನ್ನ ಕ್ರಿಸ್ತನಿಗೋಸ್ಕರ ಸಾಯುವ ಒಂದು ತೀರ್ಮಾನ ಕೂಡ ಸ್ಟೇಫಾನವನ್ನ ಒಂದು ಸಾಕ್ಷಿಯಿಂದ ಆತನು ಪಡ್ಕೊಂಡಿರ್ಬೋದು ಅಂತ ಕೂಡ ನಮಗೆ ಒಂದು ದೃಷ್ಟಿಯಲ್ಲಿ ನಾವು ನೋಡ್ಬೇಕಾದ್ರೆ ಆ ಗಮನವನ್ನ ನಮಗೆ ದೇವರು ಕೊಡುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ಈ ವಿಷಯವನ್ನ ನೋಡುವಾಗ ಈಗ ಸೌಲನು ಯಾವ ರೀತಿಯ ಒಂದು ಪರಿವರ್ತನೆಯನ್ನ ಹೊಂದುತ್ತಾರೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಈಗ ಸ್ಟೇಫಾನನ ಒಂದು ಸಾವು, ಆ ಸ್ಟೇಫಾನನ ಸಾವಿನಿಂದ ಯಾವ ರೀತಿ ಸ್ಟೇಫಾನನನ್ನ ಅಲ್ಲಿ ಅಲ್ಲಿ ಬಂದು ಅವ್ರನ್ನ ಬರಿ ಮಾಡಿದ್ರು ಅಂತ ಕೂಡ ವಚನ ನೋಡ್ತೀವಿ ಈಗ. ಸೊ ಈಗ ನಾವೇನ್ ಮಾಡೋಣ ಅಂದ್ರೆ ಅಪೊಸ್ತಲರ ಕಾರ್ಯಗಳು 8ನೇ ಅಧ್ಯಾಯ
1-3 ಓದೋಣ. ಅಪೊಸ್ತಲರ ಕ್ರಿಯೆಗಳು 8ನೇ ಅಧ್ಯಾಯ 1-3. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಯ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸೀಮೆಗಳಲ್ಲಿಯೂ ಚದರಿ ಹೋದರು. ಭಕ್ತರಾದ ಜನರು ಸ್ತೆಫಾನನನ್ನು ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದ್ದರು. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ನೋಡ್ರಿ ಸಹೋದರ, ಈಗ ಯಾವ ಒಂದು ಸೌಲನು ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಅವನು ತಜ್ಞನಾಗಿದ್ದು ಆ ಧರ್ಮಶಾಸ್ತ್ರವನ್ನೇ ದೇವರ ಒಂದು ವಿಷಯವಾಗಿ ತಿಳಿದು ಆ ಧರ್ಮಶಾಸ್ತ್ರಕ್ಕೆ ನಿಷ್ಠಾವಂತನಾಗಿರುವ ಒಬ್ಬ ಸೌಲನು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ದೇವರ ಅಥವಾ ಅವರು ಪೂಜಿಸುವ ಯೆಹೋವ ದೇವರ ವಿರುದ್ಧವಾಗಿ ಇವರು ಮಾತನಾಡ್ತಾ ಇದ್ದಾರೆ. ಯಾರು? ಕ್ರೈಸ್ತರು. ಯೇಸು ಕ್ರಿಸ್ತನನ್ನ ಮೆಸಾಯ ಅಂತ ಅಥವಾ ತಂದೆಯಾದ ದೇವರ ಮಗನು ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಾದದಲ್ಲ ಅಥವಾ ಯಹೂದ್ಯರ ನಂಬಿಕೆಗೆ ವಿರುದ್ಧವಾದದ್ದು ಅಂತ ಹೇಳಿ ಕ್ರೈಸ್ತರನ್ನ ಈಗ ಕೊಲ್ಲುವ ಒಂದು ಪ್ರಯತ್ನದಲ್ಲಿ ಇವರು ತೊಡಗಿದ್ದಾರೆ ಅಂತ ಕೂಡ ನೋಡ್ತೀವಿ. ಸೊ ಆ ರೀತಿ ನೋಡ್ಬೇಕಾದ್ರೆ ಸಹೋದರರೇ, ಆತನು ಸ್ತೆಫನನ್ನ ಸಾಯಿಸೋದು ಮಾತ್ರ ಅಲ್ಲ, ಅಲ್ಲಿ ಇನ್ನ ಅತಿ ಹೆಚ್ಚಾದ ಒಂದು ಕಷ್ಟವನ್ನ ಸಭೆಗೆ ಬಂದಿರುವಂತ ಸಹೋದರರು ಅದನ್ನ ಅನುಭವಿಸ್ಬೇಕು ಅಂತ ಹೇಳಿ ಅಲ್ಲಿ ಸೌಲನು ಇನ್ನೂ ಅತಿ ಹೆಚ್ಚಾದ ಕಿರುಕುಳವನ್ನ ಕ್ರೈಸ್ತರಿಗೆ ಕೊಡುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ. ಅದನ್ನೇ ಹೇಳ್ತಾರೆ ಅಲ್ಲಿ ಸಹೋದರರೇ, ಅಲ್ಲಿ ಯೆರೂಸಲೇಮಲ್ಲಿ ಇರುವಂತ ಏನ್ರಿ ಆ ಸಭೆ, ಯೆರೂಸಲೇಮ್ ಇರುವಂತ ಸಹೋದರರಲ್ಲಿ ಅಲ್ಲಿ ಸೌಲನ ನಿಮಿತ್ತ ಅತಿ ಹೆಚ್ಚಾದ ಒಂದು ಕಷ್ಟಗಳು ಅವರು ಸಂಧಿಸ್ಬೇಕಾಗಿತ್ತು ಅಂತ ನೋಡ್ತೀವಿ. ಸೊ ಆ ಒಂದು ಏನ್ರಿ ಕಷ್ಟಗಳನ್ನ, ಆ ಒಂದು ಸಂಕಟಗಳನ್ನ ತಡೆಯಕ್ಕಾಗದೆ ಅಲ್ಲಿ ಇರುವಂತ ಸಹೋದರಿಯರು ಯೂದೆಯ ಪಟ್ಟಣಕ್ಕೆ ಅಥವಾ ಯೂದೆಯ ಪ್ರಾಂತ್ಯಕ್ಕೆ ಓಡೋದ್ರು. ಇನ್ನೂ ಒಂದಷ್ಟು ಜನ ಸಮಾರ್ಯ ಕಡೆ ಓಡೋದ್ರು. ಆದ್ರೆ ಅಪೊಸ್ತಲರುಗಳು ಮಾತ್ರ ಯೆರೂಸಲೇಮಲ್ಲಿ ಉಳ್ಕೊಂಡ್ರು ಅಂತ ಒಂದು ವಿಷಯ ನಮಗೆ ಆ ವಚನದಲ್ಲಿ ಮಾಹಿತಿ ಆಗತ್ತೆ ಅಲ್ವಾ. ಸೊ ಇಲ್ಲಿ ಅಲ್ಲಿರುವಂತ ಭಕ್ತರು, ಅಲ್ಲಿರುವಂತ ಏನ್ರಿ ಎಲ್ಲಾ ಭಕ್ತರುಗಳು ಅಲ್ಲಿ ನಡೆಯುವಂತ ಸಂಭವಗಳನ್ನ ನೋಡಿ, ಅಲ್ಲಿ ಬರುವಂತ ಸಂಕಷ್ಟಗಳನ್ನ ನೋಡಿ ಅವರು ಯೆರೂಸಲೇಮನ್ನ ಬಿಟ್ಟು ಯೂದೆಯ ಪ್ರಾಂತ್ಯಕ್ಕೆ ಮತ್ತೆ ಸಮಾರ್ಯ ಪ್ರಾಂತ್ಯ ಕಡೆ ಓಡೋದ್ರು. ಆದ್ರೆ ಅಪೊಸ್ತಲರುಗಳು ಮಾತ್ರ ದೃಢವಾಗಿ ಯೆರೂಸಲೇಮಿಗೆ ನಿಂತು ದೇವರ ಒಂದು ಕನಿಕರ, ದೇವರ ಒಂದು ಪರಾಮರಿಕೆಯಲ್ಲಿ ಅವರು ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಈ ರೀತಿಯ ಗೊಂದಲಗಳು ನಡೀತಾ ಇರುವಾಗ್ಲೇನೆ ಸ್ತೆಫಾನನ ಒಂದು ಮರಣ ಅಲ್ಲಿ ಆಯ್ತು ಅಂತ ನೋಡ್ತೀವಿ. ಅಲ್ಲಿ ಇರುವಂತ ಏನ್ರಿ ಭಕ್ತರು, ಸಹೋದರರುಗಳು ಸ್ತೆಫಾನನನ್ನ, ಆತನ ಶರೀರವನ್ನ ಈಗ ಊಣಾಕೋಕ್ಕೆ ಆತನನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಊಣಾಕಿ ಅವರು ತುಂಬಾ ದುಃಖ ಶೋಕವನ್ನ ಅಲ್ಲಿ ಆಚರಿಸಿದ್ರು ಅಂತ ಕೂಡ ನಮಗೆ ವಚನ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿ ನೋಡ್ಬೇಕಾದ್ರೆ ಸೌಲನು ಎಷ್ಟು ಒಂದು ಸಭೆಯನ್ನ ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಹಿಂಬಾಲಿಸುವ ಒಬ್ಬೊಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನುವ ಒಂದು ಆಕ್ರೋಶದಿಂದ ಅಲ್ಲಿ ನಾವು ನೋಡ್ತೀವಿ. ಯೆರೂಸಲೇಮ್ ಒಳಗೆ ಅಥವಾ ಸಭೆಯ ಮಧ್ಯದಲ್ಲಿ ಒಂದು ದೊಡ್ಡ ಗೊಂದಲವನ್ನ ಉಂಟು ಮಾಡಿ ಕ್ರೈಸ್ತರ ಮನೆಗಳಿಗೆ ನುಗ್ಗಿ ಅಲ್ಲಿರುವಂತ ಅಲ್ಲಿರುವಂತ ಪುರುಷರನ್ನು, ಸ್ತ್ರೀಯರನ್ನ ಆಚೆ ಕರೆತಂದು ಅವ್ರನ್ನ ಸೆರೆಮನೆಗೆ ಹಾಕುವ ಒಂದು ಕೆಲಸವನ್ನ ಸೌಲನು ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ರು ಅಂತ ವಚನ ನಮಗೆ ತಿಳಿಸ್ತದೆ ಸಹೋದರರೇ. ಸೊ ಆ ರೀತಿಯ ಒಂದು ಕಾರ್ಯಗಳನ್ನ ಸೌಲನು ಆ ಒಂದು ತುಂಬಾನೇ ಆಕ್ರೋಶವಾದ ಒಂದು ಕೆಲಸವನ್ನ ಮಾಡ್ತಾ ಇದ್ದಿದ್ದು ಅಂತ ನೋಡ್ತೀವಿ. ಏನಕ್ಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಸೌಲನು ಧರ್ಮಶಾಸ್ತ್ರದಲ್ಲಿ ಪ್ರವೀಣನಾಗಿದ್ರು.
ಏನ್ರಿ ಅವರು ದೇವರ ವಿಚಾರಗಳು, ದೇವರ ಧರ್ಮಶಾಸ್ತ್ರಗಳು, ಅವರ ನಂಬಿಕೆ, ಅವರ ಸಂಪ್ರದಾಯಗಳು, ಇದರ ಮೇಲೆ ಅತಿ ಹೆಚ್ಚಾದ ಗಮನ ಇದ್ದು ಈ ಕ್ರೈಸ್ತರು ಬಂದು ಈ ಯಹೂದ್ಯರ ನಂಬಿಕೆಯನ್ನ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅನೇಕ ಯಹೂದ್ಯರು ಆ ಒಂದು ನಂಬಿಕೆಯಲ್ಲಿ ಕ್ರೈಸ್ತನನ್ನ ಹಿಂಬಾಲಿಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ತುಂಬಾನೇ ಕಳವಳಗೊಂಡು ಈ ಒಂದು ನಿರ್ಧಾರವನ್ನ ತಗೊಂಡು ಅವರು ಆ ಒಂದು ಸೆರೆಮನೆಗೆ ಹಾಕೋದು ಇರ್ಲಿ, ಎಷ್ಟೋ ಜನನ್ನ ಕೊಂದಾಕಿರುವ ವಿಷಯಗಳಿರ್ಲಿ, ಇದೆಲ್ಲಾನು ಅವ್ರು ಏನಕ್ಕೆ ಮಾಡಿದ್ರು ಅಂದ್ರೆ ಅವರ ಧರ್ಮಶಾಸ್ತ್ರದ ಮೇಲೆ ಇದ್ದಂತ ನಂಬಿಕೆ, ಅಪಾರವಾದ ಪ್ರೀತಿ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ಎರಡು ವಿಷಯಗಳು ಏನ್ರಿ ಸತತವಾಗಿ ನಡೀತಾ ಇತ್ತು. ಒಂದು ವಿಷಯ ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಸೌಲ ಮೂಲಕ ಅನೇಕ ಒಂದು ಸಂಕಷ್ಟಗಳು ಸಭೆಗೆ ಬರ್ತಾ ಇದ್ರು ಕೂಡ ಸಭೆಗೆ ಸೇರುವಂತ ಸಹೋದರರ ಮಧ್ಯದಲ್ಲಿ ದೇವರ ಪವಿತ್ರಾತ್ಮವು ಅತಿ ಹೆಚ್ಚಾಗಿ ದೇವರು ಅಲ್ಲಿ ಅವರಿಗೆ ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ. ಯಾಕೆ ಅಂದ್ರೆ ಆ ಆದಿ ಸಭೆಗೆ ಆ ದೇವರ ಪವಿತ್ರಾತ್ಮನ ಒಂದು ಶಕ್ತಿ, ನಡುವಿಕೆ ಅವರಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿತ್ತು. ಯಾಕೆ ಅಂದ್ರೆ ಆದಿ ಸಭೆಯಲ್ಲಿ ಆ ರೀತಿಯ ಒಂದು ನಂಬಿಕೆ ಇನ್ನೂ ಅತಿ ಹೆಚ್ಚಾಗೋದಿಕ್ಕೆ ದೇವರ ಕೃಪೆ ಅತಿ ಹೆಚ್ಚಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಇದೆಲ್ಲಾನು ಏನಾಗ್ತಾ ಇದ್ರಿ, ಒಂದೇ ಸಮಯದಲ್ಲಿ ಯೆರೂಸಲೇಮಲ್ಲಿ ಒಂದು ದೊಡ್ಡ ಗೊಂದಲವನ್ನ ನಡೆಸ್ತಾ ಇತ್ತು ಅಂತ ನೋಡ್ತೀವಿ. ಈ ರೀತಿ ಸೌಲನು ಈ ರೀತಿ ಕ್ರೈಸ್ತರಿಗೆ ಕಿರುಕುಳವನ್ನ ಕೊಟ್ಟು ತುಂಬಾ ಸಂಕಷ್ಟಗಳಿಗೆ ಒಳಪಡಿಸಿ ಅವ್ರನ್ನ ಸೆರೆಮನೆಯಲ್ಲಿ ಹಾಕಿದ್ರು ಕೂಡ ಆ ಸಮಯದಲ್ಲೇ ಈ ಘಟನೆ ನಡೆದಿದ್ದನ್ನ ನಮಗೆ ರೆಕಾರ್ಡ್ ಮಾಡಿದ್ದಾರೆ. ಯಾವ್ದಂದ್ರೆ ಸ್ತೆಫಾನನ ಮೊದಲ ರಕ್ತ ಸಾಕ್ಷಿಯಾಗಿ ಸ್ತೆಫಾನನು ಸತ್ತ ಒಂದು ವಿಷಯ ನಮಗೆ ತಿಳಿಸಲ್ಪಡ್ತದೆ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇದೆಲ್ಲಾನು ಯಾವಾಗ ಯೇಸು ಸ್ವಾಮಿ ಸತ್ತ ನಂತರ ಇಲ್ಲಿ ನಡೆದಂತ ಘಟನೆಗಳನ್ನ ನೋಡುವಾಗ ಒಂದೊಂದು ವರ್ಷಗಳಲ್ಲೇ ಒಂದೊಂದು ವರ್ಷದ ಒಂದು ವಿಷಯದಲ್ಲೇ ಇದೆಲ್ಲ ನಡೀತಾ ಇತ್ತು ಅಂತ ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ಇರುವಾಗ ಸೌಲನ ವಿಷಯವನ್ನ ನೋಡುವಾಗ, ಸ್ತೆಫಾನನ ವಿಷಯವನ್ನ ನೋಡುವಾಗ ಆತನಿಗಿದ್ದ ಧೈರ್ಯ, ಆತನಿಗಿಂತ ಹುಮ್ಮಸ್ಸು ಅಲ್ವಾ, ಆತನಿಗೆ ದೇವರ ಮೇಲೆ ಇದ್ದಂತ ಛಲ ಅಲ್ಲಿ ಏನಾಯ್ತು ಅಂದ್ರೆ ಸೌಲನಿಗೆ ಒಂದು ದೊಡ್ಡ ಒಂದು ಸಾಕ್ಷಿಯಾಗಿ ಅಲ್ಲಿ ಇತ್ತು. ದೇವರು ಆ ಒಂದು ವಿಷಯವನ್ನ ಸೌಲನು ನೋಡೋದಿಕ್ಕೆ ಅಲ್ಲಿ ಸೌಲನಿಗೆ ಒಂದು ಅನುಭವವನ್ನ ಕೊಟ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ. ಆ ರೀತಿಯ ಒಂದು ವಿಚಾರವನ್ನ ನೋಡಿ ಸೌಲನು ಆತನು ಕ್ರೈಸ್ತನಾಗಿ ಆಗೋದಕ್ಕೆ ಮುಂಚೆ, ಯೇಸು ಸ್ವಾಮಿನ ಸ್ವೀಕಾರ ಮಾಡೋದಕ್ಕೆ ಮುಂಚೆನೆ ಧರ್ಮಶಾಸ್ತ್ರದ ಮೇಲೆ ಅವನಿಗೆಲ್ಲಾ ರೀತಿಯ ಒಂದು ಪ್ರೀತಿ, ಅದನ್ನ ಕಾಪಾಡಬೇಕು ಅನ್ನೋ ಒಂದು ಛಲ ಆತನಿಗಿತ್ತು. ಆದ್ರೆ ಸರಿಯಾದ ರೀತಿಯ ಒಂದು ಮನವರಿಕೆ ಆತನಿಲ್ಲ, ಸರಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ದೇವರ ಬಗ್ಗೆ ಆತನಿಗೆ ಇಲ್ಲ ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ನಾವು ವಚನ ಓದುವಾಗ ಆ 8:1 ಒಂದು ವಿಷಯವನ್ನ ಅಲ್ಲಿ ತಿಳಿಸ್ತಾರೆ. ಏನು ಅಂದ್ರೆ, ಆ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನ ದೇವರು ಅನುಮತಿ ಮಾಡಿ ಸಭೆ ಅಲ್ಲಿ ಯೆರೂಸಲೇಮಲ್ಲಿ ಬೆಳೆದು ಸ್ವಲ್ಪ ದೊಡ್ಡದಾಗ್ತಾ ಆ ಸಭೆನ ಈಗ ಚದುರಿಸ್ತಾರೆ. ಏನಕ್ಕೆ ಅಂದ್ರೆ ದೇವರ ಸುವಾರ್ತೆ ಇನ್ನ ಅನೇಕ ಕಡೆ ಅದು ಏನಾಗ್ಬೇಕ್ರಿ, ಹೋಗ್ಬೇಕು. ಅದೇ ರೀತಿಯಲ್ಲಿ ನೋಡುವಾಗ ಒಂದಷ್ಟು ಜನ ಯೂದೆಯ ಕಡೆಗೆ ಹೋದ್ರು, ಒಂದಷ್ಟು ಜನ ಸಮಾರ್ಯ ಕಡೆಗೆ ಹೋದ್ರು ಅಂತ ಕೂಡ ನಮಗೆ ವಚನ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅದೇ ಅಪೋಸ್ಟ್ಲರ್ಗಳು ಯೆರೂಸಲೇಮಲ್ಲೇ ಇದ್ರು ಅಂತ ನೋಡ್ಬೇಕಾದ್ರೆ, ಯಾಕೆ ಅಂದ್ರೆ ಅಪೋಸ್ಟ್ಲರ್ಗಳು ಒಂದು ವೇಳೆ ಓಡೋಗಿ ಭಯ ಬಿದ್ದು ನಂಬಿಕೆಯ ಆ ಒಂದು ನಂಬಿಕೆ ಇಲ್ಲದೆ ಇರುವಂತ ಪರಿಸ್ಥಿತಿಯನ್ನ ಅಲ್ಲಿ ಅಪೋಸ್ಟ್ಲರ್ಗಳು ಒಂದು ವೇಳೆ ತೋರಿಸಿದ್ರೆ ಸಭೆ ಅಲ್ಲಿ ನಿಂತ್ಕೊಳ್ಳಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ತುಂಬಾ ಮುಖ್ಯವಾದದ್ದು ಸಹೋದರರೇ. ಆದಿ ಸಭೆ ಇನ್ನ ಏನಾಗಿತ್ರಿ, ತುಂಬಾ ಬಲಹೀನತೆ ಇತ್ತು,
ಒಂದು ಮಗುವಿನ ತರ ಅದು ಬೆಳೀತಾ ಇತ್ತು. ಆ ರೀತಿ ಆ ಒಂದು ಬೆಳವಣಿಗೆಯಲ್ಲಿ ಸಡನ್ ಆಗಿ ಇಲ್ಲಿ ಯಾರು ಆ ಒಂದು ಏನ್ರಿ ಆ ಒಂದು ಫೌಂಡೇಶನ್ ಹಾಕುವ ಅಪೋಸಲ್ಸು ಅಲ್ಲಿ ಓಡಿ ಚೆದರೋಗ್ಬಿಟ್ಟಿದ್ರೆ ಸಭೆ ಸರಿಯಾದ ಒಂದು ಬೆಳವಣಿಗೆಗೆ ಬರಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅದಕ್ಕೇನೆ ದೇವರ ಒಂದು ಏನ್ರಿ ಆ ಒಂದು ಪ್ರೊಟೆಕ್ಷನ್ ಅವರ ಮೇಲೆ ಅತಿ ಹೆಚ್ಚಾಗಿತ್ತು. ಅದರಿಂದಾನೇ ಯೆರೂಸಲೇಮಲ್ಲಿ ಇಷ್ಟೆಲ್ಲಾ ಗೊಂದಲಗಳಿದ್ರು ಕೂಡ ಅಪೋಸ್ಟಲರು ಅಲ್ಲಿ ಯಾವ ರೀತಿಯ ಒಂದು ಸಂಕಷ್ಟಕ್ಕೆ ಒಳಗಾಗದೆ ದೇವರು ಅವ್ರಿಗೆ ಒಂದು ಒಳ್ಳೆಯ ಪ್ರೊಟೆಕ್ಷನ್ ಕೊಟ್ಟು ಅವರು ಇನ್ನೂ ಸಭೆಯನ್ನ ಸರಿಯಾದ ಒಂದು ರೀತಿಯಲ್ಲಿ ನಡೆಸಬೇಕು ಅಂತ ಅವ್ರನ್ನ ಯೆರೂಸಲೇಮಲ್ಲೇ ಇಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಸೌಲನ ವಿಚಾರವಾಗಿ ನಾವು ಒಂದು ಮಾಹಿತಿಯನ್ನ ಏನಪ್ಪಾ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ಸೌಲನು ತುಂಬಾ ಐಶ್ವರ್ಯವಂತನಾಗಿದ್ದ. ಅವರ ತಂದೆ ಒಂದು ಒಳ್ಳೆಯ ಒಂದು ಉನ್ನತವಾದ ಒಂದು ಕೆಲಸ ಅಥವಾ ಒಂದು ಬಿಸ್ನೆಸ್ ಮ್ಯಾನ್ ಇದ್ರು ಅಂತ ಕೂಡ ಒಂದಷ್ಟು ಮಾಹಿತಿನ ನಮಗೆ ಕೊಡ್ತಾರೆ ಸಹೋದರರೇ. ಅದರಿಂದ ಈ ಒಂದು ರೋಮಾಪುರಿಯಲ್ಲಿ ಇರುವಂತ ಏನ್ರಿ ಆ ಒಂದು ರೋಮಾಪುರಿಯ ಒಂದು ರಾಜರಿಗೆ, ಅರಸರುಗಳಿಗೆ ಮತ್ತೆ ಅಲ್ಲಿರುವಂತ ಲೀಡರ್ಗಳಿಗೆ ತುಂಬಾ ಒಂದು ಏನ್ರಿ ಕ್ಲೋಸ್ ಆಗಿ ಇದ್ದಂತ ವ್ಯಕ್ತಿಯಾಗಿತ್ತು. ಸೊ ಅದರಿಂದಾನೇ ಅಪೋಸಲ್ ಕೂಡ ರೋಮನ್ ಸಿಟಿಸನ್ ಆಗಿ ಆಗೋದಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಕ್ತು ಅಂತ ಕೂಡ ನೋಡ್ತೀವಿ. ಏನಕ್ಕೆ ಅಂದ್ರೆ ಆತನು ಭಯ ಬಿದ್ದು ಆ ವಿಷಯವನ್ನ ಮಾಡಿಲ್ಲ, ಬದಲಾಗಿ ಸುವಾರ್ತೆಯನ್ನ ಸಾರೋದಿಕ್ಕೆ ಈ ರೀತಿಯ ಒಂದು ವಿಷಯಗಳು ಬೇಕಾಗಿದೆ. ಅದರಿಂದ ಅದನ್ನ ಉಪಯೋಗ ಮಾಡಿಸ್ಕೊಂಡಿದ್ದು ಅಪೋಸ್ತಲ ಪೌಲ್ ಅಂತ ನೋಡ್ತೀವಿ ಸಹೋದರರೇ. ಸೊ ಈಗ ಯೂದೆಯ ಕಡೆ ಒಂದಷ್ಟು ಕ್ರೈಸ್ತರು ಓಡೋದ್ರು. ಆ ಒಂದು ಸೌಲನ ಒಂದು ಕಿರುಕುಳಕ್ಕೆ ತಡೆಯಲಾರದೆ ಇನ್ನೊಂದಷ್ಟು ಮಂದಿ ಸಮಾರ್ಯ ಕಡೆ ಓಡಿದ್ರು ಅಲ್ವಾ. ಸೊ ಇದೆಲ್ಲ ದೇವರು ಯಾಕೆ ಅನುಮತಿ ಮಾಡಿದ್ರು ಅಂದ್ರೆ, ಸಭೆ ಇನ್ನ ದೇವರ ಸುವಾರ್ತೆಯನ್ನ ತೆಗೆದು ಎಲ್ಲಾ ಪ್ರಾಂತ್ಯಗಳಿಗೆ ಹೋಗ್ಬೇಕು ಅನ್ನುವ ಒಂದು ಉದ್ದೇಶ ದೇವರಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಅದೇ 8ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನ ತನಕ ನೋಡೋಣ. ಆಕ್ಟ್ಸ್ ಆಫ್ ಅಪೋಸ್ತಲರ ಕ್ರಿಯೆಗಳು 8ನೇ ಅಧ್ಯಾಯ 4ರಿಂದ 7 ವಚನಗಳು. ಚದರಿ ಹೋದವರು ಅಲ್ಲಿ ಹೋಗಿ ಸುವಾರ್ತೆ ವಾಕ್ಯನ ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕಂದ್ರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವ ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಓಕೆ, 8ನೇ ವಚನಗಳು ಓದ್ಬಿಡಿ. 8ನೇ ವಚನ. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಎಂತ ವಿಷಯ ಅಂದ್ರೆ, ಈಗ ನಾವು ನೋಡಿದ್ವಿ ಯೂದೆಯಾಗೆ ಒಂದಷ್ಟು ಕ್ರೈಸ್ತರು ಓಡೋದ್ರು. ಇಲ್ಲಿ ನಾವು ನೋಡ್ತಾ ಇರೋ ಘಟನೆ ಏನಂದ್ರೆ, ಸಮಾರಿಯಾಗೆ ಬಂದಂತ ಒಂದಷ್ಟು ಕ್ರೈಸ್ತರು, ಅದರಲ್ಲಿ ವಿಶೇಷವಾಗಿ ಫಿಲಿಪ್ಪ ಅನ್ನುವ ಒಬ್ಬ ವ್ಯಕ್ತಿ. ಇದು ಅಪೋಸಲ್ ಫಿಲಿಪ್ ಅಲ್ಲ, ಇದು ಒಂದು ಸಾಧಾರಣವಾದ ಯೇಸು ಕ್ರಿಸ್ತನ ಭಕ್ತನಾಗಿರುವಂತ ಫಿಲಿಪ್ಪ ಅಂತ ಇಲ್ಲಿ ನಮ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಯಾಕೆಂದ್ರೆ ನಾವು ನೋಡಿದ್ವಿ ಅಪೋಸ್ಟಲರ್ಗಳು ಯಾರೂ ಏನಾಗಿಲ್ಲ, ಯೆರೂಸಲೇಮ್ನ ಬಿಟ್ಟು ಓಡಿಲ್ಲ, ಎಲ್ಲಾನು ಅಲ್ಲೇ ಇದ್ರು ಅಂತ ನೋಡ್ತೀವಿ. ಆದ್ರೆ ಈ ಫಿಲಿಪ್ಪ ಯಾರು ಅಂದ್ರೆ, ಇಲ್ಲಿ ಏನ್ರಿ ಸಾಮಾನ್ಯವಾದ ಒಂದು ಭಕ್ತನಾಗಿರುವಂತ ಈ ಫಿಲಿಪ್ಪ ಈಗ ಸಮಾರ್ಯಕ್ಕೆ ಸೌಲನ ಕಿರುಕುಳ ತಡೆಯದೆ ಅವ್ರು ಓಡ್ ಬಂದ್ರು. ಆದ್ರೆ ಅಲ್ಲಿ ಓಡ್ ಬಂದಿದ್ದು ದೇವರ ಉದ್ದೇಶ ಏನಂದ್ರೆ, ದೇವರ ಸುವಾರ್ತೆಯನ್ನ ಸಾರಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ವಿಷಯವನ್ನ ದೇವರು ಅನುಮತಿಸಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ. ದೇವರು ಅಪೋಸ್ತಲಗಳನ್ನ ಯಾವ ರೀತಿ ಅಲ್ಲಿ ಏನ್ರಿ ಪ್ರೊಟೆಕ್ಟ್ ಮಾಡಿದ್ರೋ, ಅದೇ ರೀತಿ ಇಡೀ ಸಭೆನ ಅವ್ರು ಪ್ರೊಟೆಕ್ಟ್ ಮಾಡೋದಿಕ್ಕೆ ಅವರಲ್ಲಿ ಏನೈತ್ರಿ, ಅವ್ರ ಹತ್ರ ಎಲ್ಲಾ ರೀತಿಯ ಒಂದು ಶಕ್ತಿ ಅವ್ರಿಗಿತ್ತು. ಆದ್ರೆ ಕೂಡ ಸಭೆ ಈಗ ಬೆಳೆದು ಯೇಸು ಸ್ವಾಮಿಯ ವಾಕ್ಯದ ಪ್ರಕಾರ
ಈಗ ಸಭೆ ಬೆಳಿಬೇಕಾದ್ರೆ ಈ ಒಂದು ಘಟನೆ ನಡಿಬೇಕು ಅಂತಾನೆ ಅಲ್ಲಿ ದೇವರ ಚಿತ್ತವಾಗಿತ್ತು ಅಂತ ಕೂಡ ನೋಡ್ತೀವಿ. ಈ ವಿಷಯವಾಗಿನೇ ಯೇಸು ಸ್ವಾಮಿ ಅಪೋಸ್ಟಲರ ಜೊತೆ ಇದ್ದು ಮಾತನಾಡುವಾಗ ಈ ಒಂದು ವಿಷಯವನ್ನ ಅಲ್ಲಿ ಹೇಳುವಂತ ಪ್ರವಾದನೆ ಅಥವಾ ಅಲ್ಲಿ ಹೇಳುವಂತ ಒಂದು ವಾಕ್ಯಗಳು ಇಲ್ಲಿ ಸಂಪೂರ್ಣಗೊಳ್ಳುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತೀವಿ. ಇದು ಎಲ್ಲಿ ಮಾತಾಡ್ತಾರೆ ಅಂದ್ರೆ ಯೋಹಾನ 4ನೇ ಅಧ್ಯಾಯ 5ರಿಂದ 7 ವಚನಗಳು. ಯೋಹಾನ 4ನೇ ಅಧ್ಯಾಯ 5ರಿಂದ 7 ವಚನಗಳು. ಹೋಗುವಾಗ ಸಮರ ಸೀಮೆಗೆ ಸೇರಿದ ಸುಕೇನೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮರದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದ್ಯರಿಗೂ ಸಮರರಿಗೂ ಬಳಕೆ ಇಲ್ಲದಾಗಿರಲಾಗಿ ಆ ಸಮರದವಳು ಆತನಿಗೆ, ಯಹೂದ್ಯನಾದ ನೀನು ಸಮರದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡೋ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲವಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಅವನೇ ಬಾವಿಯನ್ನು ನಮಗೆ ಕೊಟ್ಟನು. ಅವನು ಅವನ Okay. ಮಕ್ಕಳು. ಸಾಕು ಬ್ರದರ್. ಸೊ ಇಲ್ಲಿ ನಾವು ನೋಡುವಾಗ ಸಮಾರ್ಯ ಪಟ್ಟಣವನ್ನ ಅವರು ಯೇಸು ಸ್ವಾಮಿ ಒಂದು ಟೈಮಲ್ಲಿ ಅವರು ಅದನ್ನ ಕ್ರಾಸ್ ಮಾಡುವಾಗ ಈ ಒಂದು ಘಟನೆ ನಡೆಯೋದನ್ನ ನಾವು ನೋಡ್ತೀವಿ ಸಹೋದರರೇ. ಈ ಘಟನೆಯಲ್ಲಿ ನೀವು ನಿಧಾನಕ್ಕೆ ಆ ಒಂದು ಘಟನೆಗಳನ್ನ ಓದ್ಕೊ ಬಂದ್ರೆ ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ಈ ಒಂದು ಸುವಾರ್ತೆ ಎಲ್ಲಿ ಪ್ರಾರಂಭವಾಗಿ ಎಲ್ಲೆಲ್ಲ ಸಾರಬೇಕು ಅಂತ ಹೇಳ್ಬೇಕಾದ್ರೆ ಮೊದಲನೆಯದಾಗಿ ಯೆರೂಸಲೇಮಲ್ಲಿ ಇದು ಸಾರಲ್ಪಟ್ಟು ಮತ್ತೆ ಯೂದೆಯಾಗೆ ಇದು ಹೋಗಿ ಅದಾದ ನಂತರ ಸಮಾರ್ಯದಲ್ಲೂ ಇದ್ದು ಮತ್ತೆ ಅನ್ಯ ಜನರ ಮಧ್ಯದಲ್ಲೂ ಕೂಡ ಈ ಸುವಾರ್ತೆ ಸಾರಬೇಕು ಅನ್ನುವ ಒಂದು ವಿಷಯವನ್ನ ಯೇಸು ಕ್ರಿಸ್ತನು ಅವರ ಅಪೋಸ್ಟಲರಿಗೆ ಮತ್ತೆ ಆತನ ಶಿಷ್ಯಂದರಿಗೆ ಹೇಳುವಂತ ವಿಷಯವನ್ನ ನೋಡ್ತೀವಿ ಸಹೋದರರೇ. ಸೊ ಈ ಕಾರಣಕ್ಕೋಸ್ಕರನೇ ದೇವರು ಯೆರೂಸಲೇಮಲ್ಲಿ ಇದ್ದಂತ ಸಭೆಯನ್ನ ಈಗ ಚದುರಿಸಿ ಸಮಾರ್ಯಕ್ಕೆ, ಯೂದೆಯಾಗೆ ಮತ್ತೆ ಇನ್ನೂ ಅನೇಕ ಪ್ರಾಂತ್ಯಗಳಿಗೆ ಇವ್ರನ್ನ ಚದುರಿಸಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ದೇವರು ಈ ಒಂದು ವಿಷಯದಲ್ಲಿ ಯೆರೂಸಲೇಮಲ್ಲಿರುವ ಸಭೆ ತುಂಬಾ ಕಂಫರ್ಟಬಲ್ ಆಗಿ ಸೇಫ್ ಆಗಿ ಇದ್ದ ಒಂದು ಪರಿಸ್ಥಿತಿಯಲ್ಲಿ ಈಗ ದೇವರು ಆ ಒಂದು ಸಭೆಯನ್ನ ಚದುರಿಸಿ ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ಸುವಾರ್ತೆಯನ್ನ ಸಾರೋದಿಕ್ಕೆ ಈ ಒಂದು ವಿಷಯವನ್ನ ಅವರು ಅನುಮತಿಸಿದ್ದಾರೆ ಅಂತ ಕೂಡ ನಾವು ನೋಡುವಾಗ ಸಹೋದರರೇ ತುಂಬಾ ಒಂದು ಆಶ್ಚರ್ಯ ಕೊಡುವಂತ ವಿಷಯಗಳು ಅಲ್ವಾ. ಸೊ ಈ ರೀತಿಯಲ್ಲೇ ದೇವರ ಸುವಾರ್ತೆಗಳು, ದೇವರ ಒಂದು ಸುವಾರ್ತೆ, ದೇವರ ಸಾಕ್ಷಿ ಇಡೀ ಲೋಕಕ್ಕೆ ಇದು ಯಾವ ರೀತಿ ಸಾರಲ್ಪಡ್ತಾ ಇದೆ ಅಂದ್ರೆ ಈ ಒಂದು ವಿಷಯದಲ್ಲೇ ದೇವರು ಈ ದಿನ ತನಕ ಇದನ್ನ ನಡೆಸ್ಕೊ ಬರ್ತಾ ಇದ್ದಾರೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಮಾರ್ಯ ಅಂತ ಹೇಳ್ಬೇಕಾದ್ರೆ ಇದು ಯಾವ ಒಂದು ರೀತಿಯ ಜನರು ಸಮಾರ್ಯರು ಅಂತ ನೋಡ್ಬೇಕಾದ್ರೆ ಯಾವಾಗ ನೆಬೂಕದ್ನೆಚ್ಚರ್ ಒಂದು ಸಮಯದಲ್ಲಿ ಅನ್ಯ ಜನರನ್ನ ತಂದು ಈ ಒಂದು ಪಟ್ಟಣದೊಳಗೆ ಹಾಕಿ ಅವನು ಅಲ್ಲಿ ಯಹೂದ್ಯರ ಮಧ್ಯದಲ್ಲಿ ಬಾಬಿಲೋನಿಂದ ಕರ್ಕೊ ಬಂದಿರುವ ಜನರನ್ನ ಅಲ್ಲಿ ಬಿಟ್ಟು ಹೋದ್ನೋ ಆ ಬಾಬಿಲೋನ್ ಜನರು ಮತ್ತೆ ಯಹೂದ್ಯರು ಅಲ್ಲಿ ಏನಾಗ್ಬಿಟ್ರಂತೆ, ಅಲ್ಲಿ ಮಿಕ್ಸ್ ಆಗ್ಬಿಟ್ರು. ಅದರಿಂದನೇ ಯಹೂದ್ಯರು ಸಮಾರ್ಯರನ್ನ ನಿಜವಾದ ಯಹೂದ್ಯರಂತ ಅವರು ಭಾವಿಸ್ತಾ ಇರ್ಲಿಲ್ಲ. ಅವ್ರನ್ನ ಅನ್ಯ ಜನರಂತ ಅವ್ರನ್ನ ನೋಡ್ತಾ ಇದ್ರು. ಸೊ ಈ ಒಂದು ಸಮಾರ್ಯ ವಿಷಯವನ್ನ
ನಾವು ನೋಡುವಾಗ ಸಹೋದರರೇ, ಅಲ್ಲಿ ಮೊದಲನೆಯದಾಗಿ ನಾವು ನೋಡುವಾಗ ಸಮಾರ್ಯ ಪಟ್ಟಣವರು ಯಾರು ಅಂದ್ರೆ ಅವರು ಅರ್ಧ ಯಹೂದ್ಯರು, ಅರ್ಧ ಅನ್ಯ ಜನರಾಗಿ ಅವರು ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಫಸ್ಟು ಅನ್ಯ ಜನರಾಗಿರುವಂತ ಒಬ್ಬ ವ್ಯಕ್ತಿ ಕ್ರೈಸ್ತನಾಗಿದ್ದು ಯಾವುದು ಅಂತ ನೋಡ್ಬೇಕಾದ್ರೆ ಕೊರ್ನೇಲಿಯೋ ಅನ್ನುವ ಒಬ್ಬ ವ್ಯಕ್ತಿ ಅಂತ ಕೂಡ ನಮಗೆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ ಸಹೋದರರೇ. ಅದರಿಂದ ಈ ಸುವಾರ್ತೆಯನ್ನ ಸಾರುವ ವಿಷಯಗಳು ಯಾವ ರೀತಿ ಫಿಲಿಪಿಯನ್ನು ಅಲ್ಲಿ ನೋಡುವಾಗ ಸಹೋದರರೇ, ಆತನು ಸಮಾರ್ಯಗೆ ಹೋಗಿ ಯೇಸು ಕ್ರಿಸ್ತನನ್ನ ಏನ್ರಿ ಅಲ್ಲಿ ಪ್ರಕಟಣೆ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅಥವಾ ಅವ್ರನ್ನ ಅವರ ಬಗ್ಗೆ ಅಲ್ಲಿ ಮಾಹಿತಿಯನ್ನ ಕೊಟ್ಟು ಯೇಸು ಕ್ರಿಸ್ತನು ಮೆಸ್ಸಾಯ ಅಂತ ಹೇಳೋದು ಮಾತ್ರ ಅಲ್ಲ, ಬರುವಂತ ರಾಜ್ಯದ ಬಗ್ಗೆ ಕೂಡ, ಯೇಸು ಕ್ರಿಸ್ತನ ರಾಜ್ಯಭಾರದ ಬಗ್ಗೆ ಕೂಡ ಅಲ್ಲಿ ಹೇಳುವಂತ ವಿಷಯವಾಗಿತ್ತು ಅಂತ ಕೂಡ ನೋಡ್ತೀವಿ. ಇದು ಯಹೂದ್ಯರ ಒಂದು ಏನ್ರಿ ನಂಬಿಕೆಗೆ ವಿರುದ್ಧವಾಗಿರುವಂತ ವಿಷಯಗಳು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ರೀತಿಯ ಒಂದು ಸುವಾರ್ತೆಯನ್ನ ಸಾರುವಾಗ ಆ ಫಿಲಿಪಿಯನಿಗೆ ದೇವರು ವಿಶೇಷವಾದ ಒಂದು ಆಶೀರ್ವಾದವನ್ನ ಏನು ಕೊಟ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ನಾವು ನೋಡ್ತೀವಿ, ಅಲ್ಲಿ ಏನ್ರಿ ಅನೇಕ ಅದ್ಭುತಗಳನ್ನ ಅಲ್ಲಿ ಮಾಡಿರುವ ಒಂದು ಸಂಗತಿಯನ್ನ ಅಲ್ಲಿ ತಿಳಿಸ್ತಾರೆ ಅಲ್ವಾ. ಸೊ ಅಲ್ಲಿ ನಾವು ನೋಡುವಾಗ ಆ ಒಂದು ರೀತಿಯ ಒಂದು ಏನ್ರಿ ಅದ್ಭುತ ಕಾರ್ಯಗಳು ಅಲ್ಲಿ ನಡೀತಾ ಇದ್ವು ಅಂತ ಕೂಡ ನಾವು ನೋಡ್ತೀವಿ. ಅಲ್ಲಿ ನಾವು ನೋಡುವಾಗ ಎಷ್ಟೋ ಏನ್ರಿ ಅಶುದ್ಧ ಆತ್ಮಗಳು ಅಲ್ಲಿ ಅಲ್ಲಿ ತೆಗೆಯಲ್ಪಟ್ಟಿತ್ತು. ಯಾವ ರೀತಿ ಅಲ್ಲಿ ನಾವು ನೋಡ್ಬೇಕಾದ್ರೆ ಅನೇಕ ಸ್ವಸ್ಥತೆಗಳು ನಡೀತು ಅಲ್ವಾ. ಅನೇಕ ನಡೆಯಕ್ಕಾಗದೇ ಇರೋ ಜನಗಳಿಗೆ ನಡೆಯಕ್ಕೆ ಒಂದು ಅವಕಾಶ ಸಿಕ್ತು. ಇದೆಲ್ಲ ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ನಾಮವು ಅಥವಾ ಹೆಸರು ಅಲ್ಲಿ ಅದು ಪ್ರಬಲವಾಗಬೇಕು, ಅಥವಾ ಆ ಆದಿ ಸಭೆಗೆ ಇಂಥ ಒಂದು ಇಂಥ ಒಂದು ಮಿರಾಕಲ್ಸ್, ಇಂಥ ಒಂದು ಅದ್ಭುತ ಕಾರ್ಯಗಳು, ಸ್ವಸ್ಥ ಮಾಡುವಂತ ಕಾರ್ಯಗಳು ನಡೀಲೇಬೇಕು ಅಂತಾನೆ ನಾವು ಈ ವಿಚಾರಗಳನ್ನ ನೋಡ್ತಾ ಇದ್ವಿ. ಇದನ್ನೇ ನಾವು ಪ್ರಾರಂಭದಲ್ಲಿ ಪೇತ್ರನು ಯಾವ ರೀತಿ ಈ ರೀತಿಯ ಸ್ವಸ್ಥತೆಗಳನ್ನ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಆದಿ ಸಭೆಯಲ್ಲಿ ವಿಶ್ವಾಸ, ನಂಬಿಕೆ ಅನ್ನೋದು ಅವರಲ್ಲಿ ಇನ್ನ ಬೆಳಿಬೇಕು ಅಂತಾನೆ ದೇವರು ಇಂಥ ವಿಷಯಗಳನ್ನ ಅಲ್ಲಿ ಆದಿ ಸಭೆಗೆ ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ರೀತಿಯ ವಿಷಯಗಳು ನಡೆಯುವಾಗ ಅಲ್ಲಿ ವಚನ ಹೇಳ್ತದೆ, ಸಮಾರ್ಯದಲ್ಲಿ ಎಂತ ಒಂದು ಸಂತೋಷದ ಸುದ್ದಿ ಅಲ್ಲಿ ನಡೀತದು ಅಂತ 8ನೇ ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಆ ಪಟ್ಟಣದಲ್ಲಿ ಅಂತ ಹೇಳುವಾಗ ಸಮಾರ್ಯ ಪಟ್ಟಣದಲ್ಲಿ ಎಂತ ಒಂದು ಸಂತೋಷದ ವಿಷಯ ಅಲ್ಲಿ ನಡೀತಾ ಇತ್ತು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಯಾವ ಒಂದು ಸ್ತ್ರೀನ, ಯಾವ ಒಂದು ಹೆಂಗಸನ್ನ ಯೇಸು ಸ್ವಾಮಿ ಆ ನೀರನ್ನ ಕೇಳಿ ಅವಳಿಗೆ ಒಂದಷ್ಟು ದೇವರ ಒಂದು ಕಾರ್ಯವಾಗಿ ಅಥವಾ ದೇವರನ್ನ ಪೂಜಿಸುವ ವಿಷಯವಾಗಿ ಅಲ್ಲಿ ಮಾತಾಡ್ತಾರೆ ಅಲ್ವಾ. ಸೊ ಅಲ್ಲಿ ಆ ಹೆಂಗಸ ಕೇಳ್ತಾರೆ, ನೀವು ಯೆರೂಸಲೇಮಲ್ಲಿರುವ ದೇವಾಲಯದಲ್ಲಿ ನೀವು ದೇವರಿಗೆ ಯಜ್ಞಗಳನ್ನ ಸಮರ್ಪಿಸಿದ್ದೀರಾ, ನೀವು ಅಲ್ಲಿ ಅವರಿಗೆ ಪ್ರಾರ್ಥನೆ ಮಾಡ್ತೀರಾ, ಆದರೆ ನಾವು ಬೇರೆ ಕಡೆ ಮಾಡ್ತೀವಿ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ದಿನ ಬರ್ತದೆ ಜನರು ಸತ್ಯದಲ್ಲೂ ಆತ್ಮದಲ್ಲಿನೂ ದೇವರನ್ನ ಪೂಜಿಸ್ತಾರೆ ಅಂತ ಹೇಳುವ ವಿಷಯವನ್ನ ಆ ಸ್ತ್ರೀಗೆ ದೇವರು ಆಗ್ಲೇ ಏನ್ ಮಾಡಿದಾರ್ರಿ, ಹೇಳಿದ್ದು ಯೇಸು ಸ್ವಾಮಿಯ ಈ ವಾಕ್ಯಗಳು ಆಕೆಯಲ್ಲಿ ತುಂಬಾ ಆಕೆಯ ಮನಸ್ಸಲ್ಲಿ ತುಂಬಾ ಅದು ನೆಲೆಗೊಂಡಿತ್ತು. ಅದರಿಂದಾನೇ ಇಲ್ಲಿ ಫಿಲಿಪಿಯನ್ನು ಈ ಒಂದು ಸಮಾರ್ಯಕ್ಕೆ ಬಂದಾಗ ಯೋಚನೆ ಮಾಡಿ, ಆ ಒಂದು ಹೆಂಗಸು ಈಗ ನಿಜವಾಗ್ಲೂ ಯೇಸು ಕ್ರಿಸ್ತನು ಮೆಸ್ಸಯ ಅಂತ ಸ್ವೀಕಾರ ಮಾಡಿರ್ಬೋದು ಅಂತಾನೆ ನಾವು ನೋಡುವಂಥದ್ದಾಗಿದೆ. ಯೇಸು ಸ್ವಾಮಿ ಆತನ ಜೀವನದಲ್ಲಿ ಅವರು ಸಮಾರ್ಯ ಪಟ್ಟಣವನ್ನ ಯಾವಾಗೆಲ್ಲ ಕ್ರಾಸ್ ಮಾಡ್ತಾರೋ ಆವಾಗೆಲ್ಲ ಎಷ್ಟೋ ಮಂದಿಗೆ ಆ ಸುವಾರ್ತೆ ಹೋಗಿರ್ಬೇಕು, ಎಷ್ಟೋ ಮಂದಿಗೆ ದೇವರ ರಾಜ್ಯದ ಒಂದು ಅನುಭವವನ್ನ ಯೇಸು ಸ್ವಾಮಿ ಕೊಟ್ಟಿರ್ಬೋದು. ಇದೆಲ್ಲ ಕೇಳಿರುವ ಆ ಸಮಾರ್ಯದಲ್ಲಿ ಒಂದಷ್ಟು ಕೆಲವು ಜನ ಫಿಲಿಪ ಯಾವಾಗ ಆ ಒಂದು ಸಾಕ್ಷಿಯನ್ನ ಕೊಡುವ ಒಂದು ವಿಷಯವನ್ನ ಅಲ್ಲಿ ಮಾಡ್ತಾರೋ ಆವಾಗ ಯೇಸು ಸ್ವಾಮಿಯ ಬೋಧನೆ, ಯೇಸು ಸ್ವಾಮಿಯ ಮಾತುಗಳು
ಅವ್ರಿಗೆ ಮತ್ತೆ ಅವರು ಅದನ್ನ ಜ್ಞಾಪಕ ಮಾಡಿಕೊಂಡು ಈ ಈ ಒಂದು ಕ್ರೈಸ್ತರಾಗಿ ಇರೋದಕ್ಕೆ ಅವ್ರನ್ನ ಅವರು ಸಿದ್ಧಪಡಿಸ್ಕೊಂಡ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ನಾವೇನ್ ಮಾಡೋಣ ಅಂದ್ರೆ 8ನೇ ಅಧ್ಯಾಯ 9ರಿಂದ 13 ವಚನಗಳನ್ನ ಓದೋಣ. 8ನೇ ಅಧ್ಯಾಯ 9ರಿಂದ 13 ವಚನಗಳು. ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸೀಮೋನ್ ಎಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರ ತಂತ್ರಗಳನ್ನು ನಡೆಸಿ ಸಮರದ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ್ದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರು ಪರ್ಯಂತರ ಎಲ್ಲರೂ ಇವನು ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಬಹುಕಾಲದಿಂದಲೂ ಅವನು ಮಂತ್ರ ತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡ್ತಿದ್ದರು. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭವರ್ತನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕಗಳನ್ನು ಮಾತ್ಕಾರ್ಯಗಳನ್ನು ಉಂಟಾಗುವುದನ್ನು ನೋಡಿ ಬೆರಗಾದನು ಎಂಬನು. ನೋಡ್ರಿ ಸಹೋದರರೇ, ಇಲ್ಲಿ ಈ ರೀತಿಯ ಒಂದು ಸುವಾರ್ತೆಯ ವಿಷಯಗಳು ನಡೆಯುವಾಗ ಫಿಲಿಪಿಯನು ಈಗ ಸಮಾರ್ಯದಲ್ಲಿ ದೇವರ ಒಂದು ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ. ವಿಶೇಷವಾಗಿ ಯೇಸು ಕ್ರಿಸ್ತನು ಮೆಸ್ಸಯ ಅಂತ ಆ ಒಂದು ನಂಬಿಕೆಯನ್ನ ಬೆಳೆಸ್ತಾ ಇದ್ದಾರೆ. ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದ್ರೆ, ನಾವು ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೆದ್ರೆ ನಾವು ಸಭೆ ಅನ್ನುವ ಈ ಒಂದು ವರ್ಗದವರಿಗೆ ದೇವರು ವಿಶೇಷವಾದ ಆಶೀರ್ವಾದವನ್ನ ಕೊಡ್ತಾರೆ. ನಾವು ಧರ್ಮಶಾಸ್ತ್ರದ ಮೇಲೆ ನಮ್ಮ ನಂಬಿಕೆ ನಿಲ್ಲದೆ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಇರಬೇಕು ಅನ್ನೋ ಒಂದು ವಿಷಯವನ್ನ ಅಲ್ಲಿ ತಿಳಿಸಿರ್ತಾರೆ. ಅದು ಮಾತ್ರವಲ್ಲ, ದೇವರ ರಾಜ್ಯದ ಬರುವಂತ ಯುಗದ ವಿಷಯವಾಗಿ ಅಲ್ಲಿ ತಿಳಿಸಿರ್ತಾರೆ. ಸೊ ಇದೆಲ್ಲ ನೋಡುವಾಗ ಸಹೋದರರೇ, ಇಂಥ ವಿಷಯಗಳಲ್ಲಿ ಅಲ್ಲಿ ಫಿಲಿಪಿಯನು ವಿಶೇಷವಾಗಿ ಅಲ್ಲಿ ಸಮಾರ್ಯದಲ್ಲಿ ಈ ವಿಷಯಗಳನ್ನ ನಡೆಯುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಆತನು ಯಾವ ರೀತಿ ಇದ್ನು ಅಂತ ನೋಡ್ಬೇಕಾದ್ರೆ ಒಂದು ವ್ಯಕ್ತಿಯನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ವ್ಯಕ್ತಿ ಯಾವ ರೀತಿಯ ಒಂದು ವಿಚಾರದಲ್ಲಿ ಇದ್ರು ಅಂತ ನೋಡ್ಬೇಕಾದ್ರೆ ಸೀಮೋನ್ ಎನ್ನುವ ಒಬ್ಬ ವ್ಯಕ್ತಿ ಅಲ್ವಾ. ಇಲ್ಲಿ ಎಲ್ಲಿದ್ರು ಅಂತ ನೋಡ್ಬೇಕಾದ್ರೆ ಈತನು ಕೂಡ ಸಮಾರ್ಯದಲ್ಲಿ. ಸೊ ಸಮಾರ್ಯದಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅನೇಕ ರೀತಿಯ ಸ್ವಸ್ಥತೆಗಳನ್ನ ಮಾಡ್ತಾ ಇದ್ರು, ಅನೇಕ ರೀತಿಯ ಏನ್ರಿ ಮಾಯಮಾಟಗಳನ್ನ ಮಾಡ್ತಾ ಇದ್ರು ಅಲ್ವಾ. ಸೊ ಇದೆಲ್ಲ ಈ ಸೀಮೋನ್ ಅನ್ನುವ ವ್ಯಕ್ತಿ ಈ ಒಂದು ವಿಷಯಗಳನ್ನ ಮಾಡೋದಕ್ಕೆ ಕಾರಣವೇನು, ಮತ್ತೆ ಇದು ಮಾಡೋದ್ರಿಂದ ಜನ ಇವ್ರನ್ನ ನಂಬ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಇವರು ಯಹೂದ್ಯರಾಗಿರ್ಲಿಲ್ಲ, ಇವರು ಸಮಾರ್ಯರಾಗಿದ್ರು ಅಂತ ಹೇಳ್ಬೇಕಾದ್ರೆ ಇವರು ಅನ್ಯ ಜನರಾಗಿ ಮತ್ತೆ ಯಹೂದ್ಯರಾಗಿ ಮಿಕ್ಸ್ಡ್ ಆಗಿರೋದ್ರಿಂದ ಅಲ್ಲಿ ವ್ಯಕ್ತಿಗಳು ಮಾಡುವಂತ ಮಾಯಾ ಮಂತ್ರಗಳನ್ನ ಕೂಡ ನಂಬುವ ಒಂದು ಜನರಾಗಿದ್ರು. ಆದ್ರೆ ಯಹೂದ್ಯರು ಈ ರೀತಿಯ ಒಂದು ನಂಬಿಕೆಯಲ್ಲಿ ಇರ್ಲಿಲ್ಲ. ಆದ್ರೆ ಸಮಾರ್ಯದಲ್ಲಿರುವ ಯಹೂದ್ಯರು ಅವರು ಬೇರೆ ಜನರ ಜೊತೆ ಬೆರೆತಾಗ ಅವರ ನಂಬಿಕೆಯನ್ನ, ಅವರ ವಿಶ್ವಾಸವನ್ನ ಸ್ವಲ್ಪ ಬದಲು ಮಾಡಿಕೊಂಡು ಈ ಒಂದು ವ್ಯಕ್ತಿ ಮಾಡುವಂತ ವಿಷಯಗಳು, ಆ ಮಾಯಾಮಾಟಗಳೆಲ್ಲ ಮಾಡೋದನ್ನ ನೋಡಿ ಇವರು ನಿಜವಾಗ್ಲೂ ದೇವರಿಂದ ಶಕ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಅವರನ್ನ ನಂಬಿದ್ರು ಅಂತ ಕೂಡ ನಾವಿಲ್ಲಿ ವಚನಗಳನ್ನ ನೋಡ್ತೀವಿ ಸಹೋದರ. ಅವರು ಮಾಡುವಂತ ಈ ಒಂದು ಕೃತ್ಯಗಳೆಲ್ಲಾನು ದೇವರ ಒಂದು ಒಂದು ದೊಡ್ಡ ಒಂದು ಶಕ್ತಿಯಿಂದಲೇ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ನಂಬಿ ಎಷ್ಟೋ ವರ್ಷಗಳು ಇದು ನಡೀತಾ ಇದ್ದು ಅಂತ ನೋಡ್ತೀವಿ. ಆ ಒಂದು ವ್ಯಕ್ತಿ ಈಗ ಆ ಪಟ್ಟಣದಲ್ಲಿ, ಸಮಾರ್ಯ ಪಟ್ಟಣದಲ್ಲಿ ಈ ವ್ಯಕ್ತಿ ಈ ರೀತಿಯ ಜೀವನವನ್ನ ನಡೆಸ್ತಾ ಇರುವಾಗ ಈಗ ಸಹೋದರರೇ ನಾವ್ ಏನ್ ನೋಡ್ತೀವಿ ಅಂದ್ರೆ ಫಿಲಿಪ್ಪ ಅಲ್ಲಿ ಕೊಡುವಂತ ಸಾಕ್ಷಿ, ಫಿಲಿಪ್ಪ ಕೊಡುವಂತ ಸುವಾರ್ತೆ ತುಂಬಾ ಏನಾಗಿತ್ರಿ, ಡಿಫ್ರೆಂಟ್ ಆಗಿತ್ತು. ಅಲ್ಲಿ ವಚನವನ್ನ ನೋಡುವಾಗ ಸಹೋದರರು ಹೇಳ್ತಾರೆ, ಅಲ್ಲಿ ಹೇಳುವಾಗ ಫಿಲಿಪ್ಪ ಯಾವ ರೀತಿಯ ಒಂದು ಸಂದೇಶವನ್ನ ಕೊಟ್ಟಿರ್ಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ,
ದೇವರ ರಾಜ್ಯದ ಅಲ್ವಾ, ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳ್ತಾರೆ. ದೇವರ ರಾಜ್ಯದ ಸ್ಥಾಪನೆ ಬಗ್ಗೆ ಹೇಳ್ತಾರೆ. ದೇವರ ರಾಜ್ಯವು ಈ ಭೂಮಿಗೆ ಬರ್ತದೆ ಅಂತ ಹೇಳ್ತಾರೆ. ದೇವರ ರಾಜ್ಯದಲ್ಲಿ ಕ್ರೈಸ್ತರಾಗಿ ಅಥವಾ ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದ್ರೆ ನಿಮ್ಗೆ ಏನು ಆಶೀರ್ವಾದವಂತ ಹೇಳಿರ್ತಾರೆ. ಸೊ ಇದೆಲ್ಲ ಹೇಳುವಾಗ ಅಲ್ಲಿರುವ ಸಮಾರ್ಯದಲ್ಲಿರುವ ಯಹೂದ್ಯರು ಅವರ ಒಂದು ಹಿನ್ನೆಲೆ ಯಹೂದ್ಯರಾಗಿರೋದ್ರಿಂದ, ಇಸ್ರೇಲ್ ಜನರಾಗಿರೋದ್ರಿಂದ ಅವರಿಗೆ ಫಿಲಿಪ್ಪ ಹೇಳುವಂತ ಒಂದು ವಿಷಯ ಅವರ ಒಂದು ಪಿತೃಗಳ ಒಂದು ವಿಷಯವಾಗಿ ಅದು ಕಾಣ್ತು. ಅವರ ಪಿತೃಗಳ ವಿಚಾರವಾಗಿ ಯಾವ ರೀತಿ ಸ್ತೆಫಾನನು ಅಬ್ರಹಾಮನಿಂದ ಪ್ರಾರಂಭ ಮಾಡಿದ್ನೋ ಸುವಾರ್ತೆಯನ್ನ ಹೇಳುವಾಗ, ಅದೇ ರೀತಿ ಫಿಲಿಪ ಕೂಡ ಅಬ್ರಹಾಮನಿಂದ ಪ್ರಾರಂಭ ಮಾಡಿ ಯಹೂದ್ಯರನ್ನ ಕನ್ವಿನ್ಸ್ ಮಾಡೋದಕ್ಕೆ ಅಲ್ಲಿ ಮುಂದೆ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದರಿಂದಾನೇ ಈ ಒಂದು ಸುವಾರ್ತೆಯು ಎಷ್ಟೋ ಯಹೂದ್ಯರು ಸಮಾರ್ಯರಾಗಿದ್ರು ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಯೇಸು ಸ್ವಾಮಿಯ ಹೆಸರಿನಲ್ಲಿ ದೀಕ್ಷಾಸ್ಥಾನ ತಗೊಂಡ್ರು ಅಂತ ನಾವು ಯೇಸು ಸ್ವಾಮಿ ಹೆಸರಿನಲ್ಲಿ ದೀಕ್ಷಾಸ್ಥಾನ ತಗೊಂಡ್ರು ಅಂತ ಹೇಳ್ಬೇಕಾದ್ರೆ ಯೇಸು ಸ್ವಾಮಿಯನ್ನ ನಂಬಿ, ಯೇಸು ಸ್ವಾಮಿಯ ಮೂಲಕ ರಕ್ಷಣೆ ಇದೆ ಅಂತ ನಂಬಿ ಅವರು ಆ ಒಂದು ದೀಕ್ಷಾಸ್ಥಾನವನ್ನ ತಗೊಂಡ್ರು ಅಂತ ನೋಡ್ತೀವಿ. ಸೊ ಈ ದೀಕ್ಷಾಸ್ಥಾನವನ್ನ ತಗೊಂಡಾಗ ಅಲ್ಲಿ ಫಿಲಿಪ ಮಾಡಿದಂತ ಅದ್ಭುತ ಕಾರ್ಯಗಳೆಲ್ಲಾನು ಅದು ಸೀಮೋನ್ ತರ ಆ ಅದ್ಭುತಗಳು ನಡೀತಾ ಇರ್ಲಿಲ್ಲ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಅದ್ಭುತಗಳನ್ನ ಮಾಡ್ತಾ ಇದ್ರು. ಆದ್ರೆ ಸೀಮೋನ್ ಅನ್ನುವ ವ್ಯಕ್ತಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡ್ತಾ ಇರ್ಲಿಲ್ಲ. ಅವನು ಮಾಡ್ತಾ ಇರುವಂತ ಎಲ್ಲಾ ವಿಷಯಗಳು ಅಲ್ಲಿ ಮಾಯಾಮಾಟಗಳೆಲ್ಲಾನು ಅಲ್ಲಿ ದೇವರಿಂದ ಆಗುವಂತ ವಿಷಯ ಇರ್ಲಿಲ್ಲ, ಅದು ಸೈತಾನನಿಂದ ಆಗುವಂತ ವಿಷಯವಾಗಿತ್ತು ಅಂತ ಕೂಡ ನಮಗೆ ಸ್ಪಷ್ಟವಾಗಿದೆ. ಸೊ ಆ ರೀತಿ ಸೀಮೋನನು ಜನರನ್ನ ಮರುಳು ಮಾಡಿ ಅವನು ಅನೇಕ ವಿಧವಾದ ಆ ಒಂದು ಶಾಸ್ತ್ರಗಳು ಆ ಒಂದು ಮಾಯಾಮಾಟಗಳೆಲ್ಲ ಮಾಡಿ ಜನರ ಮುಂದೆ ತುಂಬಾ ಪ್ರಬಲವಾಗಿದ್ದ ಆ ರೀತಿಯ ವ್ಯಕ್ತಿ ಈಗ ಏನ್ ಮಾಡ್ತಾನಂದ್ರೆ ಫಿಲಿಪ ಮಾಡುವಂತ ಅದ್ಭುತಗಳನ್ನ ನೋಡಿ, ಫಿಲಿಪ ಹೇಳಿದಂತ ಸುವಾರ್ತೆಯನ್ನ ನೋಡಿ ಆತನು ಕೂಡ ಈಗ ಕ್ರೈಸ್ತನಾಗೋದಿಕ್ಕೆ ಅವನು ಏನ್ ಮಾಡ್ತಾನ್ರಿ, ಮುಂದೆ ಬರ್ತಾನೆ. ಯಾಕಂದ್ರೆ ಜನರು ಈಗ ಫಿಲಿಪನ ಮಾತುಗಳನ್ನ ಕೇಳಿದ್ರು, ಅವರ ನಿಜವಾದ ಸುವಾರ್ತೆಯನ್ನ ಕೇಳಿದ್ರು, ಯೇಸು ಸ್ವಾಮಿನೇ ಅವರ ಮೆಸ್ಸಾಯ ಅಂತ ಸ್ವೀಕಾರ ಮಾಡಿದ್ರು, ಅವರಿಂದಾನೇ ರಕ್ಷಣೆ ಇದೆ ಅಂತ ಅವರು ನಂಬಿದ್ರು. ಅದರಿಂದ ಸೀಮೋನನನ್ನ ಹಿಂಬಾಲಿಸುವ ವ್ಯಕ್ತಿಗಳು ಕಡಿಮೆ ಆಗ್ತಾನೆ ಬಂದ್ರು. ಆ ಒಂದು ವಿಷಯವನ್ನ ನೋಡಿದಾಗ ಸೀಮೋನನು ಕೂಡ ಏನ್ ಮಾಡ್ತಾನೆ ಅಂದ್ರೆ ಅವನು ನಂಬಿ ಅವನು ದೀಕ್ಷಾಸ್ಥಾನವನ್ನ ಪಡ್ಕೊಂಡು ಫಿಲಿಪ ಮಾಡುವಂತ ಅಲ್ಲಿ ಅದ್ಭುತಗಳನ್ನ ಅವನು ನೋಡಿ ಅವನು ತುಂಬಾನೇ ಆತನು ಆ ಫಿಲಿಪ ಮಾಡುವಂತ ಒಂದು ಅದ್ಭುತಗಳನ್ನ ನೋಡುವಾಗ ಇದು ಯೇಸು ಸ್ವಾಮಿಯಿಂದಾನೇ ಆಗೋದು ಅಂತ ಅಲ್ಲಿ ಫಿಲಿಪ ಯಾವಾಗ ಹೇಳ್ತಾನೋ ಅದನ್ನು ನೋಡಿ ಇವನಿಗೆ ತುಂಬಾ ಆಶ್ಚರ್ಯ ಆದನು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳನ್ನ ನಾವು ನೋಡುವಾಗ ಎಷ್ಟೋ ಸಮಯಗಳಲ್ಲಿ ಸಹೋದರರೇ ಈ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಸೀಮೋನನು ಸಮಾರ್ಯ ಪಟ್ಟಣದಲ್ಲಿ ಒಂದು ಅನ್ಯ ಜನರ ಒಂದು ಇನ್ಫ್ಲೂಯೆನ್ಸು ಅಥವಾ ಅರ್ಧ ಯಹೂದ್ಯನಾಗಿ ಅರ್ಧ ಒಂದು ಅನ್ಯ ಜನರಾಗಿದ್ದಾಗ, ಜೆಂಟೈಲ್ ಆಗಿದ್ದಾಗ ಈ ಸಮಾರ್ಯ ಪಟ್ಟಣದಲ್ಲಿ ಈ ರೀತಿಯ ಒಂದು ಮಾಯಾಮಾಟಗಳು ಅನೇಕ ರೀತಿಯ ವಿಷಯಗಳು ನಡೆಯುವಾಗ ಸಹೋದರರೇ ಅವನು ಅದರಿಂದ ತುಂಬಾ ಹಣವನ್ನ ಹೊಂದಿರ್ಬೋದು, ತುಂಬಾ ಒಂದು ಹೊಗಳಿಕೆಯನ್ನ ಹೊಂದಿರ್ಬೋದು. ಆದ್ರೆ ಯಾವಾಗ ಫಿಲಿಪ ಈ ವಿಷಯಗಳನ್ನ ಮಾಡಕ್ಕೆ ಪ್ರಾರಂಭ ಮಾಡುವಾಗ ಈತನಿಗಿಂತ ಅತಿ ಹೆಚ್ಚಾದ ಒಂದು ವಿಷಯಗಳು ಫಿಲಿಪ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡುವಾಗ ಈಗ ಸೀಮೋನನಿಗೆ ಒಂದು ಯೋಚನೆ ಬಂತು. ನಾನು ಕೂಡ ಅಲ್ಲಿ ಯೇಸು ಕ್ರಿಸ್ತನನ್ನ ನಂಬಿ ನಾನು ದೀಕ್ಷಾಸ್ಥಾನ ತಗೊಂಡ್ರೆ ನನಗೂ ಕೂಡ ನಾನು ಮಾಡ್ತಾ ಇರುವಂತ ವಿಷಯಗಳು ತಪ್ಪು ಅಂತ ಗೊತ್ತಾಗಿ ಈಗ ಯೇಸು ಕ್ರಿಸ್ತನ ಮೂಲಕ ಈ ಅದ್ಭುತಗಳನ್ನ ಮಾಡ್ಬೋದಲ್ಲ ಅಂತೇಳಿ
ಆತನು ಆ ರೀತಿಯ ಪರಿವರ್ತನೆಯಲ್ಲಿ ಸಭೆಯೊಳಗೆ ಬಂದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ಒಂದು ವಿಚಾರಗಳನ್ನ ನೋಡುವಾಗ ಸಹೋದರರೇ, ಈಗ ಫಿಲಿಪ ಈ ಒಂದು ವಿಷಯಗಳನ್ನ ಸಭೆ ಮಧ್ಯದಲ್ಲಿ ಸಮಾರ್ಯ ಜನರ ಮಧ್ಯದಲ್ಲಿ ಮಾಡ್ತಾ ಇರುವಾಗ ಈಗ ಈ ಒಂದು ಸುದ್ದಿ ಯೆರೂಸಲೇಮಿನಲ್ಲಿರುವಂತ ಅಪೋಸ್ಲರಿಗೆ ಈ ಸುದ್ದಿ ಮುಟ್ಟುತ್ತದೆ, ಈ ಸುದ್ದಿ ತಲುಪ್ತದೆ. ಆವಾಗ ಈಗ ಅಪೋಸ್ಲರ್ ಏನ್ ಮಾಡ್ತಾರೆ ಅಂದ್ರೆ, ವಿಶೇಷವಾಗಿ ಪೇತ್ರನನ್ನ ಮತ್ತೆ ಯೋಹಾನನನ್ನ ಸಮಾರ್ಯಗೆ ಕಳಿಸೋದಿಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಯಾಕೆ, ಏನಕ್ಕೆ ಫಿಲಿಪ ಮಾಡದೇ ಇರುವಂತ ವಿಷಯಗಳನ್ನ ಇಲ್ಲಿ ಪೇತ್ರನು ಮತ್ತೆ ಯೋಹಾನ ಮಾಡಬಹುದು ಅಥವಾ ಮಾಡೋದಿಕ್ಕೆ ಅಲ್ಲಿ ಅಪೋಸ್ಲರು ಅಲ್ಲಿ ಪ್ರೇರಣೆ ಹೊಂದಿ ಅವ್ರನ್ನ ಸಮಾರ್ಯಗೆ ಕಳಿಸ್ತಾರೆ ಅಂತ ದೇವರ ಚಿತ್ತ ಇದ್ರೆ ಬರುವಂತ ಒಂದು ಪಾಠದಲ್ಲಿ ಈ ವಿಷಯಗಳನ್ನ ನಾವು ನೋಡೋಣ ಅಲ್ವಾ. ಸೊ ಫಿಲಿಪ ಈಗ ಸಮಾರ್ಯದಲ್ಲಿದ್ದಾರೆ, ಸುವಾರ್ತೆಯನ್ನ ಸಾರಿದ್ದಾರೆ, ಅದ್ಭುತಗಳನ್ನ ಮಾಡಿದ್ದಾರೆ ಅಲ್ವಾ. ಸೊ ದೇವರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಸ್ಥತೆಯನ್ನ ಮಾಡಿದ್ದಾರೆ. ಇದೆಲ್ಲ ಮಾಡಿದ್ರು ಕೂಡ ಯಾವುದೋ ಒಂದು ಕೊರತೆ ಅಲ್ಲಿ ಇತ್ತು. ಆ ಕೊರತೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಅದಕ್ಕೂ ಆ ಕೊರತೆಯನ್ನ ಸಂಪೂರ್ಣವಾಗಿ ಆ ಕೊರತೆಯನ್ನ ಅದನ್ನ ತೆಗೆದುಹಾಕಕ್ಕೆ ಈಗ ಪೇತ್ರನು ಮತ್ತೆ ಯೋಹಾನ ಸಮಾರ್ಯಗೆ ಪ್ರವೇಶ ಮಾಡ್ತಾರೆ ಅಲ್ವಾ. ಇದನ್ನ ಬರುವಂತ ಕ್ಲಾಸಸ್ ಅಲ್ಲಿ ನಾವು ನೋಡೋಣ, ಏನಕ್ಕೆ ಪೇತ್ರನು ಮತ್ತು ಯೋಹಾನನು ಸಮಾರ್ಯಗೆ ಬರ್ತಾರೆ, ಫಿಲಿಪನ ಒಂದು ಕೆಲಸವನ್ನ ಸಂಪೂರ್ಣಗೊಳಿಸೋದಿಕ್ಕೆ ಏನಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ನೋಡೋಣ ಅಲ್ವಾ. ಸೊ ಈ ದಿನದಲ್ಲೂ ಕೂಡ ನಾವು ಅಪೋಸ್ಲರ ಕಾರ್ಯಗಳು 8ನೇ ಅಧ್ಯಾಯ 13ನೇ ವಚನದಲ್ಲಿ ಈ ಪಾಠವನ್ನು ನಿಲ್ಲಿಸೋಣ. ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಕೂಡ ಈ ಒಂದು ಪಾಠದ ಫರ್ದರ್ ವಿಷಯಗಳನ್ನ ನಾವು ನೋಡೋಣ. 8ನೇ ಅಧ್ಯಾಯ 14ರಿಂದ ನೀವು ಓದಿ ನೋಡಿದ್ರೆ ಯಾವ ರೀತಿ ಪೇತ್ರನು ಮತ್ತೆ ಯೋಹಾನ ಅಲ್ಲಿ ಸಮಾರ್ಯ ಪಟ್ಟಣಕ್ಕೆ ಅಲ್ಲಿ ಕಳಿಸಲ್ಪಡ್ತಾರೆ ಅಂತ ಕೂಡ ನಾವು ನೋಡೋಣ. ಸೊ ದೇವರು ಈ ದಿನದಲ್ಲಿ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಈ ಒಂದು ಪಾಠದಲ್ಲಿ ನಾವು ನೋಡಿದಂತ ಕಾರ್ಯಗಳು ನಿಮ್ಗೆ ಮತ್ತೆ ಮೆಲುಕಾಕಕ್ಕೆ ನಾವು 8ನೇ ಅಪೋಸ್ಲರ ಕಾರ್ಯಗಳು 7ನೇ ಅಧ್ಯಾಯ 57ನೇ ವಚನದಿಂದ ನಾವು ಪ್ರಾರಂಭ ಮಾಡಿದ್ವಿ. ಅದನ್ನ ಮತ್ತೆ ನೀವು ಏನ್ ಮಾಡ್ರಿ ಅಂದ್ರೆ ಮೆಲುಕಾಕಿ ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಮತ್ತೆ ಈ ವಿಚಾರಗಳನ್ನ ಓದ್ರಿ. ಈ ಓದುವಾಗ ಇನ್ನೂ ಅನೇಕ ಪ್ರಶ್ನೆಗಳು ಬರ್ತದೆ. ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ನಮಗೆ ಸಿಗಬೇಕು ಅಂತ ನಾವು ಯೋಚನೆ ಆ ವಿಚಾರವಾಣಿ ಹುಡುಕುವಾಗ ನಿಜವಾಗ್ಲೂ ದೇವರು ನಮ್ಗೆ ಕೊಟ್ಟಿರುವಂತ ಪವಿತ್ರಾತ್ಮನ ಶಕ್ತಿಯಿಂದ ಆ ಕಾರ್ಯಗಳನ್ನ ನಮಗಿಂತ ಮುಂಚೆ ಓಡಿರುವ ಸಹೋದರರುಗಳು ಈ ವಿಚಾರಗಳವಾಗಿ ಅನೇಕ ಪಾಠಗಳನ್ನ ಅನೇಕ ವಿಷಯಗಳನ್ನ ಬರೆದಿದ್ದಾರೆ. ಅದನ್ನ ನಾವು ಹುಡುಕಿದಾಗ ನಮಗೆ ಒಂದು ತಿಳುವಳಿಕೆ ಬರೋದಿಕ್ಕೆ ಸಾಧ್ಯತೆ ಆಗತ್ತೆ ಸಹೋದರರೇ. ಅದರಿಂದ ಈ ದಿನದಲ್ಲೂ ಕೂಡ ದೇವರ ಕೃಪೆ ನಮ್ಮ ಮೇಲಿದ್ದು ಈ ಒಂದು ವಚನಗಳನ್ನ ಆ ಕಾಲ ಸಮಯದಲ್ಲಿ ಏನ್ ಆಗಿರ್ಬೋದು ಅನ್ನುವ ಒಂದು ವಿಷಯವನ್ನ ನಮಗೆ ದೇವರು ತಿಳಿಸಿ, ಮತ್ತೆ ಈಗಿರುವ ನಾವು ನಂಬಿಕೆ, ವಿಶ್ವಾಸ, ದೇವರ ನಿಷ್ಠತೆ, ದೇವರ ಒಂದು ಪ್ರೀತಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಆದಿ ಸಭೆಯಲ್ಲಿರುವಂತ ಅಪೋಸ್ಲರು ಮತ್ತು ಅಲ್ಲಿರುವಂತ ಭಕ್ತರು ನಮಗೆ ಒಂದು ಪಾಠವಾಗಿ ಇವತ್ತು ಇದ್ದಾರೆ. ಅದರಿಂದ ಸ್ತೆಫಾನನನ್ನ ನಾವು ಓದಿದ್ದೀವಿ, ಈಗ ಫಿಲಿಪನನ್ನ ಓದಿದ್ದೀವಿ. ಇವರೆಲ್ಲಾನು ಸಾಕ್ಷಿಯಾಗಿ ದೇವರ ಸುವಾರ್ತೆಗಿದ್ರು. ಸೊ ನಾವು ಕೂಡ ದೇವರ ಸುವಾರ್ತೆಯನ್ನ ಸಾಕ್ಷಿಯಾಗಿ ಹೇಳೋದಿಕ್ಕೆ ನಾವೇನಾಗಿದ್ದೀವ್ರಿ, ನಾವು ಅಭಾರಿಯಾಗಿದ್ದೀವಿ, ನಾವು ಮಾಡ್ಲೇಬೇಕು. ಅದಕ್ಕೆ ಪೌಲು ಹೇಳ್ತಾರೆ, ಸುವಾರ್ತೆಯನ್ನ ಸಾರದೆ ಇದ್ರೆ ನನಗೆ ಅಯ್ಯೋ ಅಂತ ಹೇಳ್ತಾರೆ. ಸೊ ನಮಗೂ ಕೂಡ ದೇವರು ಈ ದಿನದಲ್ಲೂ ಕೂಡ ಈ ಸುವಾರ್ತೆಯನ್ನ ಸಾರೋದಕ್ಕೆ ಒಳ್ಳೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ದೇವರು ಈ ಒಂದು ಕಾಲ ಸಮಯದಲ್ಲಿ ಕೂಡ ಅವರು ದೇವರಿಗೆ ಸಭೆಗೆ ಸೇರುವಂತ ಇನ್ನೂ ಎಷ್ಟೋ ಸಹೋದರರನ್ನ ಅವ್ರು ಆಯ್ಕೆ ಮಾಡಿರ್ತಾರೆ. ಸುವಾರ್ತೆಯನ್ನ ಹೇಳಿ ಆ ಒಂದು ಆ ಒಂದು ಗೊಂದಲಗಳಿಂದ, ಆ ಒಂದು ಕನ್ಫ್ಯೂಷನ್ ಇಂದ ಅವ್ರನ್ನ ಸಭೆಗೆ ಅಥವಾ ಸಭೆಗೆ ಒಂದು ಅಂಗವಾಗೋದಿಕ್ಕೆ ಒಂದು ಅವಕಾಶವನ್ನ ಮಾಡೋದಿಕ್ಕೆ ದೇವರು ನಮಗೆ ಸುವಾರ್ತೆಯನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಕೂಡ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ಕೆಲಸಗಳನ್ನ ಮತ್ತೆ ಮಾಡೋಣ.
ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ದಿನದಲ್ಲೂ ಕೂಡ ಈ ಪಾಠವನ್ನ ಮುಕ್ತಾಯಗೊಳ್ಳುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆ ಮಾಡಬೇಕು. ಈ ಒಂದು ಸಭೆಯನ್ನ ಮುಗಿಸ್ಕೊಳ್ಳೋದಕ್ಕೆ ಪ್ರಾರ್ಥನೆ ಮೂಲಕ ಈ ಸಭೆಯನ್ನ ಮುಕ್ತಾಯಗೊಳ್ಳೋದಕ್ಕೆ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊತೀವಿ. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ ರೀ, ಪ್ರಾರ್ಥನಾ ಮಾಡಿಕೊಳ್ಳೋಣ. ಮೌನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ತಂದೆ, ಇದುವರೆಗೆ ನಿಮ್ಮ ಚಿತ್ತಕ್ಕನುಸಾರವಾಗಿ ಜ್ಞಾನವನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಆದರೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಗೆ ಕ್ಷಮಿಸಿ. ಮುಂದೆ ನಿಮ್ಮ ಚಿತ್ತೆಯನ್ನು ಸರಿಯಾಗಿ ತಿಳಿದುಕೊಂಡು ತಂದೆ ನಾವು ನಿಮ್ಮ ವಾಕ್ಯದ ಪ್ರಕಾರ ನಡೀಲಿಕ್ಕೆ ಸಹಾಯ ಮಾಡಪ್ಪ ತಂದೆ. ತಂದೆ, ಇದುವರೆಗೆ ನಿನ್ನ ವಾಕ್ಯವನ್ನು ತಿಳಿಸಿದಂತಹ ಸಹೋದರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂತ ತಂದೆ, ನಿಮ್ಮ ಮಹಾಕೃಪೆಯಿಂದ ಮಹಾಪವಿತ್ರ ಆತ್ಮದಿಂದ ಅವರಿಗೆ ಬೇಕಾದ ಆರೋಗ್ಯ ಜ್ಞಾನ ಕೊಟ್ಟು ಇದುವರೆಗೆ ನಮ್ಮ ಸತ್ಯವಾಕ್ಯವನ್ನು ತಿಳಿಸಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ವಾಕ್ಯವನ್ನು ನಾವೆಲ್ಲರೂ ಕೇಳಿದ್ದೀವಪ್ಪ ತಂದೆ. ವಾಕ್ಯದ ಪ್ರಕಾರ ತಂದೆ ನಾವು ನಡೆದು ನಮ್ಮ ಜೀವನವನ್ನು ನಮ್ಮ ಓಟಗಳು ಮುಗಿಸುವ ಹಾಗೆ ತಂದೆ ನಿನ್ನ ಕೃಪೆ ಕೊಟ್ಟು ನಡೆಸಪ್ಪ ತಂದೆ. ನಿಮ್ಮ ಕೃಪೆ ನಿಮ್ಮ ಸಹಾಯದಿದ್ದರೆ ನಾವು ಏನು ಮಾಡ್ತೀವಿ ಸಾಧ್ಯನೇ ಇಲ್ಲಪ್ಪ ತಂದೆ. ಅದೇ ರೀತಿಯಾಗಿ ತಂದೆ ಇನ್ನು ಲೋಕದಲ್ಲಿ ಇದೇ ರೀತಿಯಾಗಿ ನಿನ್ನ ವಾಕ್ಯವನ್ನು ಎಲ್ಲೆಲ್ಲಿ ಸಂದೇಶ ಸುವಾರ್ತೆ ನಡೀತಿದೆ ಅವರಿಗೂ ಸಹ ತಂದೆ ಆಶೀರ್ವದಿಸು ತಂದೆ. ಅವರಿಗೆ ಸಹ ತಂದೆ ಬಲಪಡಿಸು. ಅವರ ಓಟ ಓಡಿ ಮುಗಿಸೋ ಹಾಗೆ ಅವ್ರಿಗೂ ತಂದೆ ಕೃಪೆ ಕೊಟ್ಟು ನಡೆಸು ತಂದೆ. ತಂದೆ, ಇನ್ನು ಯಾವ ಸಹೋದರರು ಅಸ್ವಸ್ಥರಾಗಿದ್ದಾರೆ ತಂದೆ, ಅವ್ರಿಗೋಸ್ಕರ ಸಹ ಬೇಡ್ಕೊಂತೀನಿ ತಂದೆ. ತಂದೆ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಅವ್ರನ್ನು ಸಹ ನೆನೆಸಿಕೊಂಡು ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ಅವರಿಗೆ ಆರೋಗ್ಯವನ್ನು ಕೊಟ್ಟು ತಂದೆ ಅವ್ರಿಗೂ ಸಹ ತಂದೆ ಮುಂದಿನ ದಿನಗಳಲ್ಲಿ ಕೂಟದಲ್ಲಿ ಭಾಗವಹಿಸುವ ಹಾಗೆ ತಂದೆ ಅವ್ರಿಗೂ ಸಹ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಪ್ರಸನ್ನತೆ ಈ ಕೂಟದಲ್ಲಿದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ, ನಮ್ಮ ಜೀವನ ಪರಲೋಕ ತಂದೆ. ಆಮೇನ್. 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 ಥ್ಯಾಂಕ್ ಯು. ಎಲ್ಲ ಸಹೋದರರಿಗೂ ಧನ್ಯವಾದಗಳು. ಗುಡ್ ನೈಟ್. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್. ಗುಡ್ ನೈಟ್ ರೀ ಎಲ್ಲರಿಗೆ. ಗುಡ್ ನೈಟ್ ಎಲ್ಲರಿಗೂ, ಎಲ್ಲಾ ಸಹೋದರ ಸಹೋದರಿಯರು. ನಮಸ್ತೆ. ಗುಡ್ ನೈಟ್. ಬಾಯ್ ಬಾಯ್. ಎಲ್ಲಾ ಸಹೋದರ ಸಹೋದರಿಯರೆಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್ ರೀ ಬ್ರದರ್. ಗುಡ್ ನೈಟ್. Good